and I was also very much amazed to be a part of this event. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದಂತಹ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ ಮತ್ತೆ ನಮಸ್ಕಾರಗಳು. ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ನಾನು. ಓಕೆ, ಡೈರೆಕ್ಟ್ಲಿ ನಾವೀಗ ಈ ಒಂದು ಲೆಕ್ಚರಿನ ಈ ಒಂದು ಉಪನ್ಯಾಸದ ಟಾಪಿಕ್ಗೆ ಹೋಗುವ. ಹಿಸ್ಟ್ರಿ ಆಫ್ ಕೊಡಗು. ಯಂಗ್ ಮೈಂಡ್ಸ್ ಲೈಕ್ ಯು, ಕೊಡಗು ಅಂತ ಹೇಳಿದಾಗ ಆಂಗ್ಲಿಸೈಸ್ಡ್ ನೇಮ್ ಆಫ್ ಕೊಡಗು ಇಸ್ ಕೂರ್ಗ್. ಇವತ್ತು ಕೂರ್ಗ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿದೆ ಅಲ್ವಾ. ವೀಕೆಂಡ್ಸ್ ಬಂದಾಗ everybody, all the the youngsters, they want to go there and have fun and come back on Monday. And it has become a major tourist hub. Mind you to say that this land of Kodagu had got a great history in its past. It has contributed in its own way to the history, culture, to the cultural diversity of India. Yet we are the part of unity in diversity concept. So, history of Kodagu. The history of Kodagu, in my study, I have divided the Kodagina Itihasavanna Adhyayana Maduvaga, I have divided into 3 types: mythological period, historical period, prehistorical period, and historical period. To make the research, to make the study easy to understand and understandable for you. So, ನನ್ನ ಒಂದು ಕಂಫರ್ಟೇಬಿಲಿಟಿ ನೋಡಿಕೊಂಡು ಐ ಹ್ಯಾವ್ ಡಿವೈಡೆಡ್ ಇಂಟು 3 ಟೈಪ್ಸ್. ಮೈಥಲಾಜಿಕಲ್ ಅಂದರೆ ಪೌರಾಣಿಕ ಯುಗ, ಇತಿಹಾಸ ಪೂರ್ವದ ಕಾಲ ಮತ್ತು ಇತಿಹಾಸದ ಕಾಲ ಅಂತ. ಮೈಥಲಾಜಿಕಲ್ ಪೀರಿಯಡ್ಗೆ ಹೋಗುವ ಮುಂಚೆ ನಾನು ಇತಿಹಾಸ ಪೂರ್ವದ ಕಾಲ ಮತ್ತು ಇತಿಹಾಸದ ಕಾಲದ ಬಗ್ಗೆ ಒಂದಿಷ್ಟು ನಿಮಗೆ ಡಿಫರೆನ್ಸ್ ಹೇಳ್ತೇನೆ. ಬಹುಶಃ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದೆಲ್ಲ ತಿಳಿದಿರ್ತದೆ ಅನಿಸ್ತದೆ ಅಲ್ವಾ. ಲಿಖಿತ ದಾಖಲೆಗಳು ಇಲ್ಲದಂತಹ ಕಾಲಘಟ್ಟವನ್ನು ನಾವು ಲಿಖಿತ ದಾಖಲೆಗಳು, ಲಿಖಿತ ಐತಿಹಾಸಿಕ ದಾಖಲೆಗಳು ಇಲ್ಲದಂತಹ ಕಾಲವನ್ನ ಇತಿಹಾಸದ ಪೂರ್ವದ ಕಾಲ ಅಂತ ಹೇಳ್ತೇವೆ. ದ ಏಜ್ ವಿಚ್ ಡಸಂಟ್ ಹ್ಯಾವ್ ಎನಿ ರಿಟನ್ ರೆಕಾರ್ಡ್ಸ್. ಹಿಸ್ಟಾರಿಕಲ್ ರೆಕಾರ್ಡ್ಸ್, ದ ಏಜ್ ವಿಚ್ ಹ್ಯಾಸ್ ವಿಟ್ನೆಸ್ಡ್ ಹಿಸ್ಟಾರಿಕಲ್ ರಿಟನ್ ರೆಕಾರ್ಡ್ಸ್. ಹಿಸ್ಟಾರಿಕಲ್ ರಿಟನ್, ಲಿಖಿತ ದಾಖಲೆಗಳು ಇರುವಂತಹ ಕಾಲಘಟ್ಟವನ್ನು ನಾವು ಇತಿಹಾಸದ ಕಾಲ ಅಂತ ಹೇಳ್ತೇವೆ. ಈಗ ಪೌರಾಣಿಕ ಕಾಲ ಅಂತ. ಪೌರಾಣಿಕ ಅಂತ ಹೇಳಿದ್ರೆ ಮೌಖಿಕವಾಗಿ ಅದನ್ನ ರಚನೆ ಆದ್ರೂ ಅದನ್ನ ಬರೆದಿರ್ತಾರೆ, ಬಟ್ ದೇರ್ ಇಸ್ ನೋ ಪ್ರಾಪರ್ ಕ್ರಾನಲಾಜಿಕಲ್ ಆರ್ಡರ್. ಯು ಡು ನಾಟ್ ಹ್ಯಾವ್ ಅ ಸೈಂಟಿಫಿಕ್ ವೇ ಆಫ್ ರೈಟಿಂಗ್ ಹಿಸ್ಟ್ರಿ. ಕಾಲಗಳ ಕಾಲಾನುಕ್ರಮಣಿಕೆ ಕರೆಕ್ಟ್ ಆಗಿ ಬರೆದಿರುವುದಿಲ್ಲ. ಅದಕ್ಕೆ ನಾವು ಮೈಥಲಾಜಿಕಲ್ ಪೀರಿಯಡ್ ಅಂತ ಹೇಳ್ತೇವೆ. ಮತ್ತೆ ಅದು ಸತ್ಯಕ್ಕೆ ನಿಲುಕುವ ಹತ್ತಿರದಲ್ಲಿ ಇರುವುದಿಲ್ಲ, ಸತ್ಯಕ್ಕೆ ಸ್ವಲ್ಪ ದೂರನೇ ಇರ್ತದೆ. So that is called as mythological period. Mythological period of Coorg, that is a tourist hub called Kodagina, ಪೌರಾಣಿಕ ಯುಗದಲ್ಲಿ ಕೆಲವೊಂದು ಉಲ್ಲೇಖಗಳನ್ನು ಮಾಡಿದ್ದಾರೆ. Once upon a time during the Puranic period, it was called as Brahmadesha. It was called as Brahmadesha. ಸ್ಕಂದ ಪುರಾಣ, ಸ್ಕಂದ ಪುರಾಣದ 11ರಿಂದ 14ನೇ ಅಧ್ಯಾಯ, 11th to 14th chapter of Skanda Purana is called as Kaveri Mahatmya. In this Kaveri Mahatmya, it is mentioned that God Brahma, ಅವರ ಒಂದು ಐಟಿನರಿ, ಅವರ ಒಂದು ಟ್ರಿಪ್ಪಿಗೆ ಹೋದ ಸಂದರ್ಭದಲ್ಲಿ he wanted to have a resting place, ಒಂದು ಪಿಟ್ ಸ್ಟಾಪ್ ಪಾಯಿಂಟ್ ಅಂತ ಹೇಳಿ ಕೊಡಗಿಗೆ ಬಂದು ಆತ ಬಂದ. ಕೊಡಗಿನಲ್ಲಿ ತುಂಬಾ ಇಷ್ಟ ಆಯ್ತು ಅವರಿಗೆ ಆ ಒಂದು ಗಿರಿ ಕಂದಕಗಳ ನಾಡು ಅಂತ ಹೇಳಿ. ಸೊ ದಟ್ ಪ್ಲೇಸ್, ಭಗವಾನ್ ಬ್ರಹ್ಮನಿಗೆ ಇಷ್ಟ ಆಗಿದ್ದ ಜಾಗವನ್ನ ಇಟ್ ಇಸ್ ಕಾಲ್ಡ್ ಆಸ್ ಬ್ರಹ್ಮದೇಶ. ಗಾಡ್ ಬ್ರಹ್ಮ went on his pilgrimage. In his itinerary he had a pit stop in Kodagu. Thus Kodagu was called as ಬ್ರಹ್ಮದೇಶ. ಇದು ಕಾವೇರಿ ಮಹಾತ್ಮ್ಯದಲ್ಲಿ ಉಲ್ಲೇಖವನ್ನ ಮಾಡಿದೆ. Next, it is also called as Matsya Desha. Matsya Desha. During the mythological period, we do not have any records, but then the Purana says, long ago, a person from Matsya region, North India,
Probably it is Rajasthan, Gujarat border. A person from Madhya Pradesh, he came to Coorg and he started meditating in Coorg. ಕೊಡಗಿನಲ್ಲಿ ಬಂದು ಆತ ಧ್ಯಾನಕ್ಕೆ ಕುಳಿತಿರ್ತಾನೆ. ಇದರಿಂದ ಸಂತೋಷಗೊಂಡಂತಹ ಪಾರ್ವತಿ ಪ್ರತ್ಯಕ್ಷಲಾಗಿ ಆತನಿಗೆ ಕೊಡಗಿನ ಒಂದು ನಾನ್ ಕ್ಷತ್ರಿಯ ಹೆಣ್ಣು ಮಗಳ ಜೊತೆಗೆ ವಿವಾಹ ಮಾಡ್ತಾರೆ. A non-Kshatriya girl gets married to a prince from Matsya Desha. So thus this land is called as Matsya Desha. ಮತ್ತೆ ಈತನಿಗೆ 11 ಮಕ್ಕಳು ಹುಟ್ಟುತ್ತಾರೆ. So Kodagu is also called as Matsya Desha. Then it is also called as Kroda Desha. These 11 children which was born for this Matsya Raja got married to a queen from Vidarbha. Then they had n number of children. So the prince name was Chandravarma actually. Chandravarma got married to this queen called as Queen of Vidarbha. They settled in Coorg. They had n number of children. Then ಜೀವನೋಪಾಯಕ್ಕೆ ಏನಾದರೂ ಮಾಡಬೇಕಲ್ಲ, they started into agriculture in Coorg. ಅವರಿಗೆ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಇರಲಿಲ್ಲ. ಕೊಡಗು ಗಿರಿ ಕಂದಕಗಳ ನಾಡಾಗಿರ್ತದೆ, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಿರುವಂತಹ ನಾಡು. ಸೊ with the help of their fingers, ugra, they started to like wild boar, they started to till the land. ಆ ರೀತಿ ತಮ್ಮ ಒಂದು ಉಗುರಿನಲ್ಲೇ ನೆಲವನ್ನ ಅವರು ಟಿಲ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅದರಲ್ಲೇ ಅವರು ಕೃಷಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಕ್ರೋಡ ದೇಶ. ಕ್ರೋಡ ಅಂತ ಹೇಳಿದ್ರೆ ವೈಲ್ಡ್ ಬೋರ್, ಇಸ್ ಕಾಲ್ಡ್ ಎಸ್ ವೈಲ್ಡ್ ಬೋರ್. ಸೊ ಹೀಗಾಗಿ ಕ್ರೋಡ ದೇಶ ಅಂತ ಕರೀತಾರೆ. ಸೊ 3 types of names, ಬ್ರಹ್ಮದೇಶ, ಮತ್ಸ್ಯ ದೇಶ ಅಂಡ್ ಕ್ರೋಡ ದೇಶ ಅಂತ ಹೇಳಿ. Then this Kaveri Mahatmya also says when Brahma came to land of Coorg, he had a daughter called Lopamudra. So Lopamudra na aata Agastya Lopamudrana aata Kavera Muniಗೆ hand over ಮಾಡ್ತಾರೆ to become her foster father. The foster father ಆಗಿ ಪೋಷಕನಾಗಿ ಕಾವೇರಮ್ಮನನ್ನ ಆತನಿಗೆ ನೀಡ್ತಾರೆ. So this is also called as Kavera Nadu. Kavera Muniya Kavera Nadu. Then there the stories. Kaveri river flows. She gets married to Agastya. She was hid in a Kamandalu. Amele she takes a promise from her husband Agastya. Nannanellu biಟ್ಟು ಹೋಗಬಾರದು ಅಂತ. But due to some urgent work, Agastya what she does is with his magic powers ಅವಳನ್ನ ಒಂದು ಕಮಂಡಲಿನಲ್ಲಿ ಬಚ್ಚಿಟ್ಟು ನೀರಾಗಿ ಮಾಡಿ ಬಚ್ಚಿಟ್ಟು ಅವನು ಹೋಗಿಬಿಡ್ತಾನೆ. ಸಿಟ್ಟಿನಲ್ಲಿದ್ದಂತಹ ಕಾವೇರಿ ಮಾತೆ ಕಮಂಡಲನ್ನ ಆಕೆ ಏನ್ ಮಾಡ್ತದೆ, ಅದು ಬಿದ್ದೋಗ್ತದೆ. ಬಿದ್ದೋದಾಗ ನೀರು ಹರಿದು ಹೋಗ್ತದೆ. ನೀರು ಹರಿದು ಹೋದಾಗ ಇವತ್ತು ಕಾವೇರಿನಲ್ಲಿ ಒಂದು ಸಣ್ಣದಾದಂತಹ ಒಂದು ಪಾಂಡ್ ಇದೆ. ಇಟ್ ಇಸ್ ಕಾಲ್ಡ್ ಆಸ್ ಕಾವೇರಿ ಕುಂಡಿಕೆ ಅಂತ ಹೇಳ್ತೇವೆ. ತಲಕಾವೇರಿಯಲ್ಲಿ ಅದನ್ನ ಕಂಡು ಬರ್ತದೆ. So there he blesses all the people of Coorg. She goes to Bhagamandala. She blesses the Kodava's people also. That is how the Kodava women, they started wearing the sari, the fleets of the sari behind, because the rush of the water made the fleets of the sari to go behind. So this is all it happens during the mythological story, and I don't want to delve so much into that story, because since you're all from at the entry level of the point of education, so istu deep agi heludu bed. This is about the mythological period of Coorg. Now prehistoric Kodagu anta ಲೆಕ್ಚರ್ ಆಗುವ ಮೊದಲೇ ನಾನು ಹೇಳಿದ್ದೆ ನಿಮಗೆ, ಲಿಖಿತ ದಾಖಲೆಗಳು ಇಲ್ಲದಂತಹ ಕಾಲಘಟ್ಟವನ್ನು ನಾವು ಇತಿಹಾಸ ಪೂರ್ವದ ಕಾಲ ಅಂತ ಹೇಳ್ತೇವೆ. ಕೊಡಗಿನಲ್ಲಿ you have prehistorical ages divided into 3 types, right?
ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್ ಅಂಡ್ ನಿಯೋಲಿಥಿಕ್. ಓದಿದಿರಲ್ಲ ಮಕ್ಕಳೇ? ಐ ಥಿಂಕ್ 4th ಸೆಮಿಸ್ಟರ್ ಅಲ್ಲಿ ಇರುತ್ತೆ ಅನ್ಸುತ್ತೆ ನಿಮಗೆ. 4th ಸೆಮಿಸ್ಟರ್ ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಇದೆ ನಿಮಗೆ. ಬಟ್ ಇನ್ ಕೂರ್ಗ್ you do not have any settlements related to Neolithic age or Paleolithic age or Mesolithic age. ಆದಿಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗದ ಕುರುಹುಗಳು ನಮಗೆ ಅಷ್ಟಾಗಿ ದೊರಕಿ ಬಂದಿಲ್ಲ. ಆದರೆ ಕೊಡಗಿನಲ್ಲಿ ಮೆಗಾಲಿಥಿಕ್ ಏಜ್, ಘನಶಿಲಾಯುಗದ ಕುರುಹುಗಳು ಬಹಳಷ್ಟು ನಮಗೆ ಸಿಕ್ಕಿದೆ. ಮೆಗಾಲಿಥಿಕ್ ಏಜ್. ದ ಪ್ರಿಹಿಸ್ಟಾರಿಕ್ ಕೊಡಗು, the prehistoric period in Kodagu is marked by Stone Age settlements, dolmens and stone tools. ಈ ಘನಶಿಲಾಯುಗದ ಕಾಲದಲ್ಲಿ ಹಲವು ಶಿಲಾಗೋರಿಗಳು ನಮಗೆ ಸಿಕ್ಕಿದೆ. ಹಲವು ಶಿಲಾಗೋರಿಗಳು ನಮಗೆ ಸಿಕ್ಕಿದೆ. ಅದನ್ನ ನಾವು ಡಾಲ್ಮೆನ್ಸ್ ಅಂತ ಕರಿತೇವೆ. ಡಾಲ್ಮೆನ್ಸ್, ಡಾಲ್ಮೆನ್ಸ್ ಅಂತ ಹೇಳಿದ್ರೆ ಶಿಲಾಗೋರಿಗಳು, ಬಟ್ ಇಟ್ ಇಸ್ ಬಿಲ್ಟ್ ವಿತ್ ಸ್ಟೋನ್ ಸ್ಲ್ಯಾಬ್ಸ್. ಕಲ್ಲು ಚಪ್ಪಡಿಗಳನ್ನ ಒಂದು ಚಿಕ್ಕ ಚಿಕ್ಕ ಕೊಠಡಿಗಳನ್ನಾಗಿ ಮಾಡಿಕೊಂಡು ಅದನ್ನ ಬಿಲ್ಟ್ ಮಾಡ್ತಾರೆ. ಇಟ್ ಹ್ಯಾಸ್ ಗಾಟ್ ಸಮ್ ಕೈಂಡ್ ಆಫ್ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್. ಇಟ್ ಇಸ್ ಆಲ್ ದ ಬರಿಯಲ್ ಪಾಯಿಂಟ್ಸ್, ಸಮಾಧಿಗಳು, ಶಿಲಾಗೋರಿಗಳು, ಪುಟ್ಟ ಪುಟ್ಟ ಒಂದು ಕೊಠಡಿ ಹಾಗೆ ಇರ್ತದೆ. ಸಿ, ದಿಸ್ ಇಸ್ ಹೌ ದಿಸ್ ಇಸ್ ಫೌಂಡ್ ಇನ್ ಕೂರ್ಗ್ ಇನ್ ದೊಡ್ಡಮಲ್ತೆ. ದೊಡ್ಡಮಲ್ತೆಯಲ್ಲಿ ನಮಗೆ ಸಿಕ್ಕಿರುವಂತದ್ದು ದೊಡ್ಡಮಲ್ತೆ ಡಾಲ್ಮೆನ್ಸ್, ಸೂಲಿಮಲ್ತೆ ಡಾಲ್ಮೆನ್ಸ್ ಅಂತ ಇದೆ, ಅಲ್ಲಿ ನಮಗೆ ಸಿಕ್ಕಿ. ಸೊ ಇಟ್ ascribes to somewhere around 1000 BC. 1000 BC ಅಲ್ಲಿ ಈ ಮೆಗಾಲಿಥಿಕ್ ಘನಶಿಲಾಯುಗದ ಕುರುಹುಗಳು ನಮಗೆ ದೊರಕಿದೆ. These discoveries provide clues about the lives of the people who lived in Kodagu long ago. ಹಲವು ವರ್ಷಗಳ ಹಿಂದೆ ಈ ದೊರಕಿರುವಂತಹ ಡಾಲ್ಮೆನ್ಸ್ ಗಳಾಗಿರ್ಬಹುದು, ಸಿಸ್ಟ್ ಆಗಿರಬಹುದು, ಬರಿಯಲ್ ಕ್ರೈನ್ಸ್ ಆಗಿರಬಹುದು, ಇವೆಲ್ಲವೂ ನಮಗೆ ಕೊಡಗಿನ ಇತಿಹಾಸದ ಒಂದು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಹಲವಾರು ಮಾಹಿತಿಯನ್ನ ದೊರಕಿಕೊಡುತ್ತದೆ. ಈ ಡಾಲ್ಮೆನ್ಸ್ ಗಳನ್ನ ಕೊಡಗಿನಲ್ಲಿ, ಶಿಲಾಗೋರಿಗಳನ್ನ ಕೊಡಗಿನಲ್ಲಿ ಪಾಂಡವ ಪರೆ ಅಂತ ಕರೀತಾರೆ. ಪಾಂಡವ ಪರೆ, ಪಾಂಡವ ಪರೆ ಆರ್ ಪಾಂಡವ ಮನೆ, ಪಾಂಡವ ಪಾರೆ ಅಂತ. ಆಕ್ಚುಲಿ ಪಾರೆ ಮೀನ್ಸ್ ದೊಡ್ಡ ಚಪ್ಪಡಿ ಕಲ್ಲು. ಓಕೆ, ಐ ರಿಮೆಂಬರ್ ವೆನ್ ಐ ವಾಸ್ ಅ ಕಿಡ್ ಆರ್ ಎ ಯಂಗ್ ಗರ್ಲ್, ಆ ಪಾರೆ ಅಂತ ಹೇಳಿದ್ರೆ ಬಟ್ಟೆ ಒಗಿತಾರೆ. ಬಟ್ಟೆ ಒಗ್ದಲ್ಲ, ಈಗ ಹಾಗೆ ಮಾಡಿದ್ದಾರೆ. ಈ ಡಾಲ್ಮೆನ್ಸ್ ಗಳ ಚಪ್ಪಡಿಗಳನ್ನ ತಗೊಬಂದು ಮನೆಯಲ್ಲಿ ಬಟ್ಟೆ ಒಗಿಲಿಕ್ಕೆ ಇಟ್ಕೊತಿದ್ರು. ಸೊ ಇಟ್ ಬಿಕೇಮ್ ಪಾಂಡವ ಪಾರೆ. ಇಟ್ ಆಲ್ಸೋ ಕಾಲ್ಡ್ ಎಸ್ ಪಾಂಡವ ಮನೆ. ಹೇಳ್ತಿದ್ರು ಸ್ಟೋರೀಸ್ ಎಲ್ಲ, ಪಾಂಡವರು ಬಂದು ಉಳಿದಿದ್ರಂತೆ ಹಂಗೆ ಹಿಂಗೆ ಅಂತ. ಬಟ್ ಲೋಕಲೈಸ್ಡ್ ಆಗಿ ಅದನ್ನ ಪಾಂಡವ ಪಾರೆ ಅಂತ ಕರೀತಾರೆ. ಅಪಾರ್ಟ್ ಫ್ರಮ್ ದಟ್, ಈ ಶಿಲಾಗೋರಿಗಳ ಜೊತೆಗೆ ಆ ಒಂದು ಮಡಿಕೆಯ ಚೂರುಗಳು, ಕಪ್ಪು ಕೆಂಪು ಬಣ್ಣದ ಮಡಿಕೆಯ ಚೂರುಗಳು ನಮಗೆ ದೊರಕಿದೆ. ಹೂಜಿಗಳು ದೊರಕಿದೆ. ಹೂಜಿಗಳು, ಆ ಕಾಲದ ಹೂಜಿಗಳು, ಮಡಿಕೆಯಲ್ಲಿ ಮಣ್ಣಿಂದ ಹೂಜಿಗಳೆಲ್ಲ ನಮಗೆ ದೊರಕಿರುವಂತದ್ದು. ಕೊಡಗಿನಲ್ಲಿ ಅರ್ಮೇರಿ ಎಂಬ ಜಾಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 1856 ಅಲ್ಲಿ ಒಂದು ಕಾಫಿ ತೋಟದಲ್ಲಿ ಈ ಡಾಲ್ಮೆನ್ಸ್ ಗಳು 1856 ಅಲ್ಲಿ ಕರ್ನಲ್ ಮ್ಯಾಕೆನ್ಸಿ ಅವರು, ಆಗಿನ ಕಾಲದಲ್ಲಿ ಕಮಿಷನರ್ ಆಗಿದ್ರು ಕರ್ನಲ್ ಮ್ಯಾಕೆನ್ಸಿ ಅವರು ಇದರ ಬಗ್ಗೆ ಉತ್ಖನದ ಸಂದರ್ಭದಲ್ಲಿ ಎಲ್ಲೋ ಕಾಫಿ ತೋಟದಲ್ಲಿ ಇರುವಂತಹ ಈ ಡಾಲ್ಮೆನ್ಸ್ ಅನ್ನ ಕಂಡುಹಿಡಿದ್ರು. ಅನಂತರ ಕೋಲ್ ಅವರು ಬರ್ತಾರೆ, ರಾಬರ್ಟ್ ಕೋಲ್ ಅವರು ಬರ್ತಾರೆ ಕೊಡಗಿಗೆ 1869 ಅಲ್ಲಿ. ಹಲವಾರು ಹಿಡನ್ ಡಾಲ್ಮೆನ್ಸ್ ಅನ್ನ ಕುಶಾಲನಗರ ಭಾಗಗಳಲ್ಲಿ ಅವರು ಉತ್ಖನನವನ್ನ ಮಾಡ್ತಾರೆ. ಈ ಡಾಲ್ಮೆನ್ಗಳು ಕೊಡಗಿನಲ್ಲಿ ಹಲವಾರು ಕಡೆ, ಅಂದ್ರೆ ಐ ಡೋಂಟ್ ನೋ ವೆದರ್ ಟು ಸೇ ದೋಸ್ ನೇಮ್ಸ್, ಮೇ ಬಿ ಯುವರ್ ಆಲ್ ಕ್ಲೂಲೆಸ್ ಅಂತ ಅನ್ಸುತ್ತೆ. ಹೆಸರುಗಳನ್ನ ಹೇಳ್ಬೇಕಾ ಮೇಡಮ್ ಗ್ರಾಮಗಳದ್ದು ಮಕ್ಕಳಿಗೆ? ಐ ಡೋಂಟ್ ನೋ, ಬಟ್ ಐ ವಿಲ್ ಸೇ ಬಿಕಾಸ್ ಅಪಾರ್ಟ್ ಫ್ರಮ್ ದ ಸ್ಟೂಡೆಂಟ್ಸ್ ಐ ಹ್ಯಾವ್ ಆಡಿಯನ್ಸ್ ಫ್ರಮ್ ದಿಸ್ ಪಬ್ಲಿಕ್ ಆಲ್ಸೋ. ಯು ಹ್ಯಾವ್ ಇಟ್ ಇನ್ ಮುಲ್ಲೂರು, ಅಂದಗೋವೆ ಅಂಡ್ ಐಮಂಗಲ, ತೂಚನಕೇರಿ, ವಿರಾಜಪೇಟ್, ಈ ಭಾಗಗಳಲ್ಲಿ ಇವತ್ತೆಲ್ಲ ಅದು ಕಾಫಿ ತೋಟದಲ್ಲಿ ಇದೆ. ಬಟ್ ಡಾಲ್ಮೆನ್ಸ್ ಗಳನ್ನು ನಮಗೆ ಸಿಕ್ಕಿದೆ. ಸೋಮವಾರಪೇಟೆಯಲ್ಲಿ ಮೋರಿ ಬೆಟ್ಟ ಎಂಬ ಬೆಟ್ಟದ ಸೋಮವಾರಪೇಟೆ ತಾಲೂಕಿನಲ್ಲಿ ಸುಮಾರು 50ಕ್ಕಿಂತ ಹೆಚ್ಚಾಗಿ ಈ ಡಾಲ್ಮೆನ್ಸ್ ಗಳು ನಮಗೆ ಲಭಿಸಿದೆ. ಡಾಲ್ಮೆನ್ಸ್ ನೀವು ನೋಡಿದಾಗೇನೆ ಒಂದು ಫ್ಲಾಟ್ ರೂಫ್ ಚಪ್ಪಡಿ ಕಲ್ಲಿನಿಂದ ಮಾಡಿರುವಂತದ್ದು. ಹಿಸ್ಟಾರಿಕ್ ಕೊಡಗು, ದಟ್ ಇಸ್ ಅಬೌಟ್, ಐ ಥಿಂಕ್ ದಟ್ ಇಸ್ ಇನಫ್ ಫಾರ್ ದ ಪ್ರಿಹಿಸ್ಟಾರಿಕ್ ಪಾರ್ಟ್ ಆಫ್ ದ ಕೊಡಗು. ನಾವೀಗ ಹಿಸ್ಟಾರಿಕ್ ಕೊಡಗು, ವೇರ್ ಯು ಹ್ಯಾವ್ ರಿಟನ್ ರೆಕಾರ್ಡ್ಸ್ ಅಬೌಟ್ ಕೂರ್ಗ್
ಕೂರ್ಗ್ ಬಗ್ಗೆ ಅಥವಾ ಕೊಡಗಿನ ಬಗ್ಗೆ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಎಲ್ಲಿಂದ ಸಿಕ್ಕಿದೆ ಅಂತ ಹೇಳಿದ್ರೆ ಸಂಗಮ್ ಏಜ್ begins from 300 BC to 300 AD, or you can also say 200. There is some variation between the dates. 200 BC to 200 AD. 200 AD. It is a collection of poets making a college of poets making a compilation of their works. Sangam Yuga anta heli. ಆ ಸಂಗಮ್ ಯುಗದಲ್ಲಿ ಕುದಕಂ ಎನ್ನುವಂತಹ ಒಂದು ಶಬ್ದವನ್ನ ತಮ್ಮ ಸಂಗಮ ರಚನೆಗಳಲ್ಲಿ ಬರೆದಿದ್ದಾರೆ. ಕುದಕಂ ಅಂತ ಹೇಳಿದ್ರೆ ಗಿರಿಕಂದಕಗಳ ನಾಡು ಕೊಡಗು. ದಟ್ ಕುದಕಂ is called as ಕೊಡಗು. It has been mentioned in the Sangam literature. During the Sangam age, it was a dense forest, tropical rain forest, ಮಳೆಕಾಡು ಪ್ರದೇಶವಾಗಿತ್ತು ಕೊಡಗು. ಸದಾ ಜಿನುಗುವ ಮಳೆ, and lots of tribal communities with a very meager population. ಸ್ವಲ್ಪ ಚಿಕ್ಕ ಜನಸಂಖ್ಯೆ ಇರುವಂತಹ ಬುಡಕಟ್ಟು ಜನಾಂಗದವರು ಈ ಒಂದು ಗಿರಿಕಂದಕ ನಾಡಿನಲ್ಲಿ ಮಳೆಕಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ರು. It was untouched by civilization. No ನಾಗರಿಕತೆ was not there. ಮಾನವ ಹುಟ್ಟುವಾಗ ಒಳ್ಳೆಯವನು, ಆದರೆ ನಾಗರಿಕತೆ ಅವನನ್ನ ಹಾಳು ಮಾಡಿದೆ ಅಂತ ಹೇಳಿ ರೂಸ ಹೇಳ್ತಾರೆ. ಸೊ ಸಿವಿಲೈಸೇಷನ್ ಕಂಡಿರಲಿಲ್ಲ ಕೊಡಗು. And to talk about the historical period of Kodagu, there are many European writers, European officers, ಅವರೆಲ್ಲ ಭಾರತಕ್ಕೆ ಬಂದಾಗ ಅವರ ಒಂದು ಪ್ಯಾಷನ್ ಅಂತ ಹೇಳಿ they started working on Kodagu history. So you can find B.L. Rice ಅವರು ಗೆಜೆಟಿಯರ್ ಆಫ್ ಕೂರ್ಗ್ ಅಂತ ಬರೀತಾರೆ. ಮೈಸೂರು ಅಂಡ್ ಕೊಡಗು ಅಂತ ಹೇಳಿ ಒಂದು ಪುಸ್ತಕವನ್ನ ರಚನೆ ಮಾಡ್ತಾರೆ. ಮೋಗ್ಲಿನ್ ಕೂರ್ಗ್ ಬಗ್ಗೆ ಬರೀತಾರೆ, ಹರ್ಮನ್ ಮೋಗ್ಲಿನ್ ಅಂತ ಹೇಳಿ. ರೆವರೆಂಡ್ ಜಿ ರಿಕ್ಟರ್ ಅಂತ ಹೇಳಿ ಅವರು ಸಹ ಅಷ್ಟೇ ದಿ ಮ್ಯಾನ್ಯುಯಲ್ ಆಫ್ ಕೊಡಗು ಅಂತ ಹೇಳಿ ಎನ್ನುವಂತ ಒಂದು ಪುಸ್ತಕವನ್ನ ಬರೀತಾರೆ. ಥಾರ್ಟನ್. ದೆನ್ ಅಪಾರ್ಟ್ ಫ್ರಮ್ ದಟ್ ಯು ಹ್ಯಾವ್ ನೇಟಿವ್ ರೈಟರ್ಸ್ ಆಲ್ಸೋ. ನೇಟಿವ್ ರೈಟರ್ಸ್ ಫಾರ್ ಎಕ್ಸಾಂಪಲ್ ಅಂದ್ರೆ ಭಾರತೀಯ ರೈಟರ್ಸ್ ಮತ್ತೆ ಮೂಲತಃ ಕೊಡಗಿನ ರೈಟರ್ಸ್. ಫಾರ್ ಎಕ್ಸಾಂಪಲ್ ಐ ಎಂ ಮುತ್ತನ್ ಅವರು ಸಹ has done a great work on ಕೂರ್ಗ್ ಹಿಸ್ಟ್ರಿ. ಡಿ.ಎನ್. ಕೃಷ್ಣಯ್ಯ ಕೊಡಗಿನ ಇತಿಹಾಸ ಅಂತ ಹೇಳಿ ಡಿ.ಎನ್. ಕೃಷ್ಣಯ್ಯ ಅವರವರು ಕೊಡಗಿನ ಇತಿಹಾಸದ ಬಗ್ಗೆ ಬರ್ತಿದ್ದಾರೆ. ಎಂ.ಜಿ. ನಾಗರಾಜ್ ಅವರ ಪುಸ್ತಕ, ಅವೆಲ್ಲವೂ ಸಹ ಆಧಾರಗಳು, ಕೊಡಗಿನ ಇತಿಹಾಸದ ಬಗ್ಗೆ ಲಿಖಿತ ಆಧಾರಗಳನ್ನ ನಮಗೆ ಸಿಗ್ತದೆ. ಸಾಹಿತ್ಯಿಕ ಆಧಾರಗಳು ಹಾಗೂ ಶಾಸನಾಧಾರಗಳು ಹೆಚ್ಚು ಲಭಿಸುವಂತಹ ಮಾಹಿತಿಗಳು. ಕೊಡಗು ಸಿವಿಲೈಸೇಷನ್ ಕಡೆಗೆ ಬಂದಿರುವಂತಹ ಕಾಲಘಟ್ಟವನ್ನ ನಾವು ಗಂಗರ ಕಾಲದಲ್ಲಿ ಕಾಣ್ತೇವೆ. ಇನ್ ದ ಪೀರಿಯಡ್ ಆಫ್ Gangas. Till then it was untouched by any kind of a civilization. Of course, Sangam age mentioned about Kudakam ಎನ್ನುವಂತಹ ಲ್ಯಾಂಡ್ ಇದೆ, ಕೊಂಗುನಾಡು ಅಂತ ಲ್ಯಾಂಡ್ ಇದೆ ಅಂತೆಲ್ಲ ಹೇಳಿದೆ. But the Tamil influence had become very lessened because of the distance ಇರಬಹುದು, or the development ಅಭಿವೃದ್ಧಿಯು ಅಷ್ಟೇ ಸಂಪರ್ಕ ಪ್ರಾಬ್ಲಮ್ ಆಗ್ತಾ ಇತ್ತು, ಸಮಸ್ಯೆ ಇರುವುದರಿಂದಾಗಿ it was only mentioned in the literature. But ಗಂಗರು ಬಂದಾಗ ಆಳ್ವಿಕೆಯನ್ನು ನಡೆಸ್ತಾರೆ ಕೊಡಗಿನಲ್ಲಿ. You have 6 inscriptions of Gangas. Around 6 inscriptions of Gangas have been found, and it has been part of Epigraphica Carnatica. ಆ ಇನ್ಸ್ಕ್ರಿಪ್ಷನ್ಸ್ ಏನೇನು ಬರ್ದಿದೆ ನೋಡಿ, ಎಪಿಗ್ರಾಫಿಕಾ ಕರ್ನಾಟಕ ಎನ್ನುವಂತಹ ಗ್ರಂಥ B.L. ರೈಸ್ ಅವರು ಬರೆದಿದ್ದಾರೆ. ವಾಲ್ಯೂಮ್ 3 ಅಲ್ಲಿ ಕೊಡಗಿನಲ್ಲಿ ದೊರೆತಂತ ಇನ್ಸ್ಕ್ರಿಪ್ಷನ್ ಎಲ್ಲ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈಸ್ಟ್ ಅಂಡ್ ಸೌತ್ ಕೊಡಗು ಅದು ಗಂಗರ ಪಾರ್ಟ್ ಆಗಿತ್ತು ಕೊಡಗಿನಲ್ಲಿ. ಹಾಗಾದ್ರೆ ಯಾವ್ಯಾವ ಇನ್ಸ್ಕ್ರಿಪ್ಷನ್ಸ್ಗಳು ಕೊಡಗಿನಲ್ಲಿ ದೊರಕಿದೆ ಅಂತ ಹೇಳಿದ್ರೆ, ಒಂದು ಮಡಿಕೇರಿ ತಾಮ್ರಪಟ ಶಾಸನ 1466 AD. ಮಡಿಕೇರಿ ತಾಮ್ರಪಟ ಶಾಸನ ಅಂತ ಹೇಳಿ, ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕೊಡಗು, ಬಟ್ ಅದರಲ್ಲಿ ಹೇಳುತ್ತೆ ಅಷ್ಟೇ. ಏನು ಅಂತ ಹೇಳಿದ್ರೆ, ಅವಿನಿತ ಗಂಗಾದೊರೆ, ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ, ಅವಿನಿತ ಎಂಬಂತಹ ಗಂಗಾದೊರೆ ಒಂದು ಜೈನ ಕೇಂದ್ರಕ್ಕೆ ಭೂದಾನವನ್ನ ಮಾಡ್ತಾನೆ. ಜೈನ ಕೇಂದ್ರಕ್ಕೆ ಭೂದಾನ ಮಾಡುವಂತಹದ್ದನ್ನ ಈ ಒಂದು ತಾಮ್ರಪಟದಲ್ಲಿ ಆತ ಉಲ್ಲೇಖ ಮಾಡ್ತಾನೆ. ತಾಮ್ರಪಟದಲ್ಲಿ ಅದನ್ನ ದಾಖಲೆ ಮಾಡ್ತಾನೆ. ಅವಿನಿತ ಫ್ರಮ್ ತಲಕಾಡು ತಾಮ್ರಪಟದಲ್ಲಿ ಅದನ್ನ ಉಲ್ಲೇಖ ಮಾಡ್ತಾನೆ.
ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಗಂಗಾಸ್ ವರ್ ಫಾಲೋವರ್ಸ್ ಆಫ್ ಜೈನಿಸಮ್ ಅಂಡ್ ಕೊಡಗಿನಲ್ಲಿ ದೇ ಸ್ಟಾರ್ಟೆಡ್ ಟು ಪ್ರಮೋಟ್ ದ ಜೈನ ರಿಲಿಜನ್ ಇನ್ ಕೊಡಗು. ಸೊ ಈ ಅಲ್ಲಿ ಒಂದು ಜೈನ ಕೇಂದ್ರ ಬರ್ಲಿಕ್ಕೆ ಒಂದು ಭೂದಾನವನ್ನ ಮಾಡ್ತಾರೆ. ಅಂಡ್ ದಿಸ್ ಇಸ್ ಬಿನ್ ಮೆನ್ಷನ್ಡ್ ಇನ್ ಮಡಿಕೇರಿ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್. ಮತ್ತೆ ಅದಕ್ಕೆ ಬೇಕಾದಂತ ವಿಟ್ನೆಸ್, ಈ ತರ ಒಂದು ದಾನ ಮಾಡ್ತಾ ಇದ್ದೀನಿ ಅಪ್ಪ, ಇದಕ್ಕೆ ವಿಟ್ನೆಸ್ ಯಾರು ಅಂತ ಹೇಳಿದ್ರೆ ಗಣಗೂರು ಎನ್ನುವಂತಹ ಒಂದು ವಿಲೇಜ್ ಅಲ್ಲಿ ಸುಮಾರು 15 ಗ್ರಾಮಸ್ಥರನ್ನ ಮುಂದೆ ಈ ಒಂದು ಭೂದತ್ತಿಯನ್ನ ನೀಡ್ತಾನೆ. ವಿಟ್ನೆಸ್ ಬೇಕು. ಸೊ ಈ ರೀತಿ ತಾಮ್ರಪಟವನ್ನ ಆತ ಜಾರಿಗೊಳಿಸ್ತಾನೆ. ನೆಕ್ಸ್ಟ್ ಯು ಹ್ಯಾವ್ ಆಲ್ಸೋ ಗಣಗೂರು ಇನ್ಸ್ಕ್ರಿಪ್ಷನ್ ಅಂತ ಹೇಳಿ. ಗಣಗೂರು ಆಫ್ ಸೋಮಾರ್ಪೇಟ್ ತಾಲೂಕ್. ಈ ಒಂದು ಮಡಿಕೇರಿ ತಾಮ್ರಪಟ ಶಾಸನ ಗಣಗೂರು ಎಂಬಂತಹ ಒಂದು ಗ್ರಾಮ ಸೋಮಾರ್ಪೇಟೆ ತಾಲೂಕಿನ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ. ನೆಕ್ಸ್ಟ್ ಯು ಹ್ಯಾವ್ ಬಿಲೂರು ಇನ್ಸ್ಕ್ರಿಪ್ಷನ್. ಬಿಳೂರು ಇನ್ಸ್ಕ್ರಿಪ್ಷನ್ 888 AD. ಬಿಲೂರು ಇನ್ಸ್ಕ್ರಿಪ್ಷನ್. This was also a ಭೂದಾನ only for a Jaina saint called as ಸರ್ವನಂದಿ. ಈ ಸರ್ವನಂದಿಗೆ ಎನ್ನುವಂತಹ ಒಂದು ಸರ್ವನಂದಿ ಭಟ್ಟಾರಕ ಎಂಬಂತಹ ಜೈನ ಮುನಿಗೆ ಭೂದಾನವನ್ನ ನೀಡ್ತಾನೆ. ಯಾರು? ಗಂಗಾ ದೊರೆಯಾದಂತಹ 2ನೇ ರಾಚಮಲ್ಲ ಸತ್ಯವಾಕ್ಯ. 2ನೇ ರಾಚಮಲ್ಯ ಸತ್ಯವಾಕ್ಯನು ಜೈನ ಮುನಿಯಾದಂತಹ ಸರ್ವನಂದಿ ಭಟ್ಟಾರಕನಿಗೆ ಒಂದು ಭೂದಾನವನ್ನ ನೀಡುವುದು. ಬಿಕಾಸ್ ದೇ ವಾಂಟ್ ಟು ಬಿಲ್ಡ್ ಬಸದಿ ದೇರ್, ದೇ ವಾಂಟ್ ಟು ಮೇಕ್ ಇಟ್ ಆಸ್ ಅ ಜೈನ ಕೇಂದ್ರ. ಇದಕ್ಕೆ ವಿಟ್ನೆಸ್ ಆಗಿ 72 ಜನರನ್ನ ಕರೆಸ್ತಾರೆ. ನೋಡ್ರಪ್ಪ, 72 ಜನ ಇದ್ದಾರೆ. 7 ಒಕ್ಕಲುಗಳಿಂದ ಬಂದಿದ್ದಾರೆ ಇವರು. ದೇ ಆರ್ ಫ್ರಮ್ ದ 7 ಒಕ್ಕಲು ಅಂತ ಹೇಳಿ, ಒಕ್ಕಲು ಅಂತ ಹೇಳಿ. ಸೊ ಈ 7 ಒಕ್ಕಲು ಫ್ರಮ್ ದ 7 villages or families we do not know. As of now it might be families because ಕೊಡಗಿನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಒಕ್ಕ ಅಂತ ಹೇಳಿ, but it is quite debatable. So 7 families and 72 people. In presence of them I am giving a land grant ಅಂತ ಹೇಳಿ ಬಿಳೂರು ಶಾಸನದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. So they wanted to make ಕೊಡಗು as a great Jaina center. And you have another inscription called as Pegguru inscription 974 AD. This is also land grant related to Jaina Basdi. ಒಂದು ಜೈನ ಬಸದಿಯನ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಭೂದಾನಗಳನ್ನ ನೀಡಬೇಕು. ಅಲ್ಲಿ 2 ವಿಲೇಜಸ್ ಇದೆ, ಪೆಗ್ಗದೂರ ಮತ್ತು ಹೊಸವದೂರ ಅಂತ ಹೇಳಿ. ಆ ವಿಲೇಜಸ್ ಗಳಿಗೆ ಭೂದಾನ ಮಾಡಬೇಕು. ಆ ವಿಲೇಜಸ್ ಗಳನ್ನ ನಾವು ಜೈನ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳಿ 4ನೇ ರಾಚಮಲ್ಲನ ಕಾಲದಲ್ಲಿ ಆತನ ಬ್ರದರ್ ಆದಂತಹ ಸಹೋದರನಾದಂತಹ ರಕ್ಕಸ ಗಂಗಾ ಈ ಭೂದಾನವನ್ನ ಮಾಡ್ತಾರೆ. ಈ ಭೂದಾನವನ್ನ ಮಾಡುವಾಗ ಮತ್ತೆ ವಿಟ್ನೆಸ್, ಸುಮ್ನೆ ಮಾಡುವುದಲ್ಲ, ವಿಟ್ನೆಸ್ ಬೇಕಾಗುತ್ತೆ. ಮತ್ತೆ 72 ಜನ, ಬೆದ್ದೊರೆಗೆರೆ ಎನ್ನುವಂತಹ ಒಂದು ಗ್ರಾಮ, 72 ಜನ ಮತ್ತೆ 7 ಒಕ್ಕಲುಗಳು, 7 Okkas and 72 people. Okka is a family name or a village, we don't know. It's quite debatable. ಸೊ ಈ ರೀತಿ ಅವರು ಭೂದಾನಗಳನ್ನ ಮಾಡಿ ಕೊಡಗಿನಲ್ಲಿ ಒಂದು ಜೈನ ಕೇಂದ್ರವನ್ನಾಗಿ ಸ್ಥಾಪನೆ ಮಾಡಲು ದ ಗಂಗಾಸ್ ಶ್ರಮಿಸಿರ್ತಾರೆ, ಸತತ ಪ್ರಯತ್ನವನ್ನು ಮಾಡ್ತಾರೆ. ಬಿಕಾಸ್ ಯಾರು ಮೇಲ್ಮಟ್ಟದಲ್ಲಿ ದೊರೆ ಯಾವ ರಿಲಿಜನ್ ಅನ್ನ ಫಾಲೋ ಮಾಡ್ತಾರೆ ಅದನ್ನೇ ಅವನು ಪ್ರಮೋಟ್ ಮಾಡ್ತಾನೆ ಸಮಾಜದಲ್ಲೂ ಸಹ ಅಷ್ಟೇ. ಸೊ that's how the influence of Ganga on Kodagu happened, and Gangas extended their influence to a place called as Hudikeri in Kodagu. ಹುದಿಕೇರಿ ಎಂಬ ನಾಡಿದೆ, ಅಲ್ಲಿಯವರೆಗೆ ಗಂಗರ ಒಂದು ಇನ್ಫ್ಲುಯೆನ್ಸ್ ಇತ್ತು. ಅಂಡ್ ಗಂಗರ ಒಂದು ಕೆಲವು ದಾಖಲೆಗಳಲ್ಲಿ ಕೊಂಗುನಾಡು 8,000 ಅಂತ ಇದೆ. ಕೊಂಗುನಾಡು 8,000 ಅಂದ್ರೆ ದಿಸ್ ಇಸ್ ಕೂರ್ಗ್, 8,000 ಗ್ರಾಮಗಳು. ಬಿಕಾಸ್ ಇಟ್ ಇಸ್ ಕಾಲ್ಡ್ ಗಂಗರ ನಾಡನ್ನ ಗಂಗಾವಾಡಿ 96,000 ಅಂತ ಹೇಳ್ತೀವಲ್ಲ, 96 ನಾಡುಗಳನ್ನ 96 ಗ್ರಾಮಗಳನ್ನ ಹೊಂದಿರುವಂತಹ ನಾಡು. ಆಫ್ ವಿಚ್ ಒನ್ ಆಫ್ ದ ನಾಡು ವಾಸ್ ಕೊಂಗುನಾಡು 8,000. This is the royal emblem of Gangas, Gajalanchana. Now it is a time of Cholas in Kodagu. As Gangas and Cholas, they are die-hard enemies. They had a conflict. On Gangavadi because the Cholas kept on coming, and the Gangas were fighting against them. The Cholas, they all came to Mysuru also. They had come to Nanjangoodu also. They had a severe fight because Cholas wanted to
exert their influence, religious influence, because they wanted Saivism. They wanted to enrich the Saiva culture in places where they have extended their suzerainty. So that is how Chola started to make its inroads into Kodagu. Nidanavagi they started coming to Kodagu just because Gangaru alli ಸುಪರ್ದಿಯಲ್ಲಿದ್ದಾರೆ, ಗಂಗರನ್ನ ಮಟ್ಟ ಹಾಕಿ ನಾವು ಕೊಡಗಿನಲ್ಲಿ ಬರಬೇಕು ಅಂತ. And another one is maybe Kaveri ನದಿಯನ್ನು ಹುಡುಕುತ್ತಾ ಬಂದ್ರು ಅವರು, because in Tamil Nadu Kaveri is revered like ma. So ಕಾವೇರಿ ನದಿಯನ್ನ ಹುಡುಕೊಂಡು ನದಿ ಪಾತ್ರದ ಪ್ರದೇಶಗಳನ್ನ ಹುಡುಕೊಂಡು ಅವರು ಬಂದಿರ್ತಾರೆ. See, this is what the red part, red part, that is what the Chola influence in South India was, including Kodagu. This is their ಐತಿಹಾಸಿಕ, I think, epitome anta karibohudu, architectural epitome of Cholas, Brihadishwara temple. Cholas directly they didn't rule Coorg. They had come during the time of ಒಂದನೇ ರಾಜರಾಜನ ಕಾಲದಲ್ಲಿ. Cholas had come to Kodagu. ಒಂದನೇ ರಾಜರಾಜನ ಕಾಲದಲ್ಲಿ ಚೋಳರು ಕೊಡಗಿಗೆ ಬಂದಿದ್ದಾರೆ, ಬಟ್ ಅವರು ನೇರವಾಗಿ ಆಳ್ವಿಕೆಯನ್ನು ನಡೆಸಿರಲಿಲ್ಲ. ಅವ್ರು ಏನ್ ಮಾಡಿದ್ರು, ಗಂಗರ ಮಾಂಡಳಿಕರಾದಂತಹ, ಗಂಗರ ಸಾಮಂತ ದೊರೆಗಳಾದಂತಹ ಕೊಂಗಾಳ್ವ ಮತ್ತು ಚೆಂಗಾಳ್ವರನ್ನ ಮನವೊಲಿಸಿ ಅವರನ್ನ ತಮ್ಮ ಸಾಮಂತರನ್ನಾಗಿ ಮಾಡಿಕೊಳ್ಳುವಂತೆ. ಸೊ ಈ ಕೊಂಗಾಳ್ವರು, ಅವತ್ತು ಕೊಡಗಿನಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಂತಹ ಕೊಂಗಾಳ್ವರು ಈಗ ಚೋಳರ ಮಂಡಳಿಕರಾಗ್ತಾರೆ. ಬಿಕಾಸ್ ಚೋಳಾಸ್ ಹ್ಯಾವ್ ಗಿವನ್ ಫುಲ್ ಪವರ್ ಟು ಕೊಂಗಾಳ್ವಾಸ್. ಯು ಕ್ಯಾನ್ ರೂಲ್ ಬೈ ಯೋರ್ ಸೆಲ್ಫ್. ಸ್ವೇಚ್ಛೆಯಿಂದ ನೀವು ರಾಜ್ಯಭಾರವನ್ನ ಮಾಡಿ. ಬಟ್ ಗಂಗಾಸ್ ದೇ ಡಿಡ್ಂಟ್ ಡೂ ದ್ಯಾಟ್. ದೇ ವರ್ ಟ್ರೀಟೆಡ್ ಆಸ್ ಮಂಡಲಿಕಾಸ್. They were treated as subordinates. But Cholas, they treated Kongalvas as a full-fledged ruler, with giving us some annual tributes or something. But they had a full power on Kodagu. So they were the Mandalikas of Cholas. The rule in Kodagu, the Kongalva rule in Kodagu began during the time of Manija anta heli ಕೊಂಗಾಳ್ವರ ಮೊದಲ ದೊರೆ. 1004 ಅಲ್ಲಿ ಕೊಂಗಾಳ್ವರ ಮೊದಲ ದೊರೆ ಮಾಣಿಜ. This person called Manija, he sided with Cholas because ಗಂಗರಿಗೂ ಮತ್ತು ಚೋಳರಿಗೂ ಸ್ಟ್ರಗಲ್ ಆಗ್ತಾ ಇರುತ್ತೆ ಕೊಡಗಿನಲ್ಲಿ. ಅವನೇನ್ ಮಾಡ್ತಾನೆ, this Manija will ditch this Gangas and get sided with Cholas. ಚೋಳರೊಂದಿಗೆ ಸೇರಿಕೊಂಡು ಅವನು ಗಂಗರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಆಸ್ ಹನಸೋಗೆ ಕದನ ಅಂತ ಹೇಳಿ. ಯಾರನಗರದ ಹತ್ರ ಇದೆ ಹನಸೋಗೆ ಅಂತ ಹೇಳಿ. ಹನಸೋಗೆಯಲ್ಲಿ ಭೀಕರವಾದಂತಹ ಯುದ್ಧ ಆಗುತ್ತೆ. ಗಂಗಾಸ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫೀಟೆಡ್ ಬೈ ದ ಚೋಲಾ ಬೆಟಾಲಿಯನ್ಸ್. 1004 ಅಲ್ಲಿ ರಾಜರಾಜ ಚೋಳ ಈತನಿಗೆ, ಮಾಣಿಜನಿಗೆ, ಕ್ಷೇತ್ರ ಶಿಖಾಮಣಿ ಕೊಂಗಾಳ್ವ ಅಂತ ಒಂದು ಬಿರುದನ್ನ ನೀಡ್ತಾನೆ. ಕ್ಷೇತ್ರ ಶಿಖಾಮಣಿ ಕೊಂಗಾಳ್ವ ಅಂತ ಹೇಳಿ ಬಿರುದನ್ನ ನೀಡಿ ಇವನು 7000 ಸೀಮೆಗೆ ಒಡೆಯ ಅಂತ ಹೇಳಿ ಘೋಷಣೆ ಮಾಡ್ತಾನೆ. 7000 ಸೀಮೆ ಅಂತ ಹೇಳಿ. ಈ ಮಾಹಿತಿಯನ್ನ ಡಾಕ್ಟರ್ BR ಗೋಪಾಲ್ ರವರು ಗೆಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. 7000 ಸೀಮೆ ಅಂತ ಹೇಳಿದ್ರೆ ನಮ್ಮ ಸೋಮಾರ್ಪೇಟೆ ತಾಲೂಕು ಸುತ್ತಮುತ್ತಲಿನ ಭಾಗದಲ್ಲಿ 7000 ಸೀಮೆ ಅಂತ ಕರೀತಾರೆ. ಅದಕ್ಕೆಲ್ಲ ಈತನೇ ಒಡೆಯ ಅಂತ. ದಿಸ್ ಇಸ್ ದ ಬ್ಯಾಟಲ್ ಆಫ್ ಹನಸೋಗೆ. ದ ಆರ್ಟಿಸ್ಟಿಕ್ ಪಿಕ್ಚರ್ ಅಷ್ಟೇ. ಇಷ್ಟನ್ನ ನಾನು ಹೇಳಿದ್ದು ಮಾಲಂಬಿ ಶಾಸನದಲ್ಲಿ ದೊರಕುತ್ತದೆ ನಿಮ್ಗೆ. ಮಾಲಂಬಿ ಇನ್ಸ್ಕ್ರಿಪ್ಷನ್ ಅಂತ ಹೇಳಿ ಅದ್ರಲ್ಲಿ ನಿಮ್ಗೆ ದೊರಕುತ್ತದೆ. ನೆಕ್ಸ್ಟ್ ಮುಳ್ಳೂರು ಇನ್ಸ್ಕ್ರಿಪ್ಷನ್. ಇಟ್ ಆಲ್ಸೋ ಟಾಕ್ಸ್ ಅಬೌಟ್ ಕೊಂಗಾಳ್ವ ರೂಲ್. ಮುಳ್ಳೂರು ಇನ್ಸ್ಕ್ರಿಪ್ಷನ್ ಅಂತ ಹೇಳಿ ಸೋಮರ್ಪೇಟೆಯಲ್ಲಿದೆ ಮುಳ್ಳೂರು ಅಂತ ಹೇಳಿ. ಇಟ್ ಟಾಕ್ಸ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ಜೈನ ರಿಲಿಜನ್, ಹೇಗೆ ಕೊಂಗಾಳ್ವ ದೊರೆಗಳು ಅಲ್ಲಿ ಇದ್ರು ಅನ್ನೋದರ ಬಗ್ಗೆ ಮುಳ್ಳೂರು ಶಾಸನ ಹೇಳುತ್ತೆ. ಹಲವಾರು ದೊರೆಗಳ ಬಗ್ಗೆನೂ ಈ ಮುಳ್ಳೂರು ಶಾಸನ ಉಲ್ಲೇಖ ಮಾಡುತ್ತೆ. ಉದಾಹರಣೆಗೆ ರಾಜೇಂದ್ರ ಚೋಳ ಕೊಂಗಾಳ್ವ, ರಾಜಾದಿರಾಜ ಕೊಂಗಾಳ್ವ, ಎರಡನೇ ರಾಜೇಂದ್ರ ಕೊಂಗಾಳ್ವ ಅಂತೆಲ್ಲ ಉಲ್ಲೇಖ ಮಾಡ್ತಾರೆ. ಬಿಕಾಸ್ ವೆನ್ ಐ ಸೇ ರಾಜೇಂದ್ರ ಚೋಳ ಕೊಂಗಾಳ್ವ ಅಥವಾ ಎರಡನೇ ರಾಜೇಂದ್ರ ಚೋಳ ಕೊಂಗಾಳ್ವ,
ರಾಜೇಂದ್ರ ಚೋಳ ಕೊಂಗಾಳ್ವ, ರಾಜಾದಿರಾಜ ಚೋಳ ಕೊಂಗಾಳ್ವ ಅಂತ ಹೇಳಿದ್ರೆ ಅವರ ಹೆಸರು ಎರಡನೇ ರಾಜೇಂದ್ರ ಕೊಂಗಾಳ್ವ, ಬಟ್ ಬೇರೆ ಹೆಸರಿರ್ತದೆ. ಬಟ್ ಇನ್ ಆರ್ಡರ್ ಟು ಐಡೆಂಟಿಫೈ ದೆಮ್ಸೆಲ್ಸ್ ವಿತ್ ದೇರ್ ಲಾರ್ಡ್ಸ್ ದ ಚೋಳಾಸ್, ಅವರೇನ್ ಮಾಡ್ತಾರೆ, ಅಲ್ಲಿದ್ದಂತಹ ಗ್ರೇಟ್ ರೂಲರ್ಸ್ ಲೈಕ್ ರಾಜರಾಜ ಚೋಳ ಇರ್ಬೋದು, ರಾಜೇಂದ್ರ ಚೋಳ ಇರ್ಬೋದು, ಅಧಿರಾಜ ಇರ್ಬೋದು, ಎರಡನೇ ರಾಜೇಂದ್ರ ಇರ್ಬೋದು, ಅವರ ಹೆಸರುಗಳನ್ನೆಲ್ಲ ಈ ಕೊಂಗಾಳ್ವ ದೊರೆಗಳು ಹಾಕೊಳ್ತಾರೆ, ಕೊಂಗಾಳ್ವ ದೊರೆಗಳು. ಸೊ ದಟ್ ಇಸ್ ಹೌ ದಿಸ್ ದೇ ಸ್ಟಾರ್ಟೆಡ್ ಟು ಪ್ರೊಜೆಕ್ಟ್ ದೆಮ್ಸೆಲ್ವ್ಸ್ ಆಸ್ ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಚೋಳಾಸ್ ಅಂತ ಹೇಳಿ. ಸೊ ಹೀಗೆ ಕೊಂಗಾಳ್ವರು ಆಳ್ವಿಕೆಯನ್ನು ನಡೆಸ್ತಾರೆ. ಮುಳ್ಳೂರು ಶಾಸನದಲ್ಲಿ ಪರ್ಶ್ವನಾಥ ಬಸದಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪರ್ಶ್ವನಾಥ ಬಸದಿ ಸೋಮರ್ಪೇಟೆ ತಾಲೂಕಿನಲ್ಲಿದೆ. ಇದು ಹೇಳುತ್ತೆ, ದಿಸ್ ಒನ್ ಆಫ್ ದ ವಾಲ್ ಅಲ್ಲಿ, ಈ ಪರ್ಶ್ವನಾಥ ಬಸದಿಯ ಒಂದು ಗೋಡೆಯಲ್ಲಿ ಹೇಳುತ್ತೆ ಏನಂತ ಹೇಳಿದ್ರೆ, ಎರಡನೇ ರಾಜೇಂದ್ರ ಕೊಂಗಾಳ್ವ ತನ್ನ ತಂದೆಯ ಸ್ಮರಣಾರ್ಥಕವಾಗಿ ಈ ಬಸದಿಯನ್ನ ಕಟ್ಟಿದ್ದಾರೆ. ತಂದೆ ಯಾರು? ರಾಜಾದಿರಾಜ ಕೊಂಗಾಳ್ವ, ರಾಜಾದಿರಾಜ ಕೊಂಗಾಳ್ವ ಅಂತ ಹೇಳಿ ಅವರ ಒಂದು ಹೆಸರು ನೆನಪಿಗೋಸ್ಕರ ಈ ಬಸದಿಯನ್ನ ಕಟ್ಟಿದ್ದಾರೆ. ಸೊ ಈ ಬಸದಿಗೆ ಒಂದು ವಿಲೇಜಸ್ ನೆಲ್ಲ ಡೊನೇಷನ್ ಮಾಡುವಂತದ್ದು. ಇದೇ ಸಂದರ್ಭದಲ್ಲಿ ಆತನ ತಾಯಿಯಾದಂತಹ ಪೋಚಬ್ಬೆನೂ ಸಹ ಅಲ್ಲಿ ಸಾಕ್ಷಿಯಾಗಿರುವಂತದ್ದು. ಮತ್ತೆ ಈ ಒಂದು ಬಸದಿಯನ್ನ ಜೈನ ಮುನಿಯಾದಂತಹ ಗುಣಸೇನೆಗೆ ದಾನವನ್ನ ಮಾಡುವಂತದರ ಬಗ್ಗೆ ಈ ಮುಳ್ಳೂರು ಶಾಸನದಲ್ಲಿ ಹೇಳುತ್ತೆ. ಹಾಗೆ ಮುಳ್ಳೂರು ಶಾಸನ ಚಂದ್ರನಾಥ ಬಸದಿಯ ಬಗ್ಗೆನೂ ಹೇಳುತ್ತೆ. ಚಂದ್ರನಾಥ ಬಸದಿ ಇನ್ನೊಂದು ಬಸದಿ ಇದೆ ಅಲ್ಲಿ, ಅದು ರಾಜಾದಿರಾಜ ಕೊಂಗಾಳ್ವ, ಈತನ ತಂದೆಯಾದಂತಹ ರಾಜಾದಿರಾಜ ಕೊಂಗಾಳ್ವ ನಿರ್ಮಾಣ ಮಾಡ್ತಾರೆ. ಇದು ಜೈನಿಸಂ ಅನ್ನ ಇಲ್ಲಿ ಬಿಂಬಿಸ್ತದೆ. ಜೈನಿಸಂ ವಾಸ್ ಇನ್ ದಿಸ್ ಪರಾಕಾಷ್ಠೆಯಲ್ಲಿತ್ತು ಕೊಡಗಿನಲ್ಲಿ ಅನ್ನುವಂಥ. Jainism was a religion. Even though Cholas were Saivas, they did not enforce these people to come to Saivism. ಬಟ್ ಕುರುಹುಗಳನ್ನ ಕಾಣ್ತೇವೆ, ಆರಂಭಿಕ ಕುರುಹುಗಳನ್ನ ಕಾಣ್ತೇವೆ ಚೆಂಗಾಳ್ವರ ಕಾಲದಲ್ಲಿ. ಸ್ಲೋಲಿ ದ ಜೈನಿಸಂ ವಿಲ್ ಗಿವ್ ವೇ ಫಾರ್ ಸೈವಿಸಮ್ ಇನ್ ಕೊಡಗು. ಬಟ್ ಇದು ಆರಂಭ ಕಾಲಘಟ್ಟ ಆಗಿರೋದ್ರಿಂದಾಗಿ ಕೊಂಗಾಳ್ವರು ಇನ್ನೂ ಸಹ ಜೈನರಾಗಿ ಉಳಿದಿರ್ತಾರೆ. ನಂತರದ ದಿನಗಳಲ್ಲಿ ಅವರೆಲ್ಲರೂ ಸಹ ಶೈವ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ವಾಟ್ ಎವರ್ ಇಟ್ ಈಸ್, ಕೊಂಗಾಳ್ವರ ಕ್ಯಾಪಿಟಲ್ ವಾಸ್ ಮುಳ್ಳೂರು ಇನ್ ಸೋಮರ್ಪೇಟೆ ತಾಲೂಕು. ಇತ್ತೀಚೆಗೆ ದೊರಕಿದಂತಹ ಒಂದು ಇನ್ಫಾರ್ಮೇಶನ್, ಶನಿವಾರ ಸಂತೆ ಅಂತ ಹೇಳಿ ಸೋಮರ್ಪೇಟೆ ತಾಲೂಕಿನಲ್ಲಿದೆ ಶನಿವಾರ ಸಂತೆ. ಅಲ್ಲಿ ಒಂದು ಫೀಲ್ಡ್ ಅಲ್ಲಿ, ಒಂದು ಗದ್ದೆಯಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಇದು. ಹಲವು ಮುಳ್ಳೂರಿನಲ್ಲಿಯೇ ಹಲವು ತೀರ್ಥಂಕರಗಳ ಒಂದು ಸ್ಟ್ಯಾಚ್ಯೂಸ್, ಮೂರ್ತಿಗಳು ನಮಗೆ ದೊರಕಿದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜೈನ ಕಾಶಿ ಅಂತಾನೆ ಹೇಳ್ತಾರೆ. ಜೈನ ಕಾಶಿ ಅಂತ ಹೇಳಿ, ಏನ್ಷಿಯಂಟ್ ಜೈನ ಸ್ಕಲ್ಪ್ಚರ್ ಡಿಸ್ಕವರ್ಡ್ ನಿಯರ್ ಕೊಡಗು ಬಾರ್ಡರ್ ಅಂತ ಹೇಳಿ. ಸೊ ಜೈನ ಕಾಶಿ ಅಂತ ಕೊಡಗನ್ನ ರೆಫರ್ ಮಾಡ್ತಾರೆ. ಶನಿವಾರ ಸಂತೆಯನ್ನ ಹಲವು ತೀರ್ಥಂಕರಗಳ ಮೂರ್ತಿಗಳನ್ನ ದೊರಕಿದೆ. ಇವೆಲ್ಲವೂ ಸಹ ಕೊಂಗಾಳ್ವರ ಕಾಲಕ್ಕೆ ಸೇರ್ಕೊಂಡಿರುತ್ತೆ. ವಾಟ್ ಎವರ್ ಇನ್ಸ್ಕ್ರಿಪ್ಷನ್ಸ್ ವಿ ಹ್ಯಾವ್ ಫ್ರಮ್ ಕೊಂಗಾಳ್ವ ಅಂಡ್ ಚೆಂಗಾಳ್ವಾಸ್, ಬಟ್ ನನ್ ಆಫ್ ದ ಇನ್ಸ್ಕ್ರಿಪ್ಷನ್ಸ್ ಆರ್ ಫ್ರಮ್ ಚೋಳಾಸ್. ಬಿಕಾಸ್ ಚೋಳರು ಅಲ್ಲಿ ಯಾವುದೇ ರೀತಿಯಾದ ಇನ್ಸ್ಕ್ರಿಪ್ಷನ್ ಹೊರಡಿಸಲಿಲ್ಲ. ಆಲ್ ದ ರೆಪ್ರೆಸೆಂಟೇಷನ್ಸ್ ವರ್ ಥ್ರೂ ಕೊಂಗಾಳ್ವಾಸ್ ಅಂಡ್ ಚೆಂಗಾಳ್ವಾಸ್. ಭಾಗಮಂಡಲದಲ್ಲಿರುವಂತಹ ಬಗಂಡೇಶ್ವರ ದೇವಾಲಯದಲ್ಲಿ ಒಂದಿಷ್ಟು ಚೋಳ ಮಾದರಿಯ ವಾಸ್ತುಶೈಲಿ ಪ್ರಕಾರವನ್ನ ನಾವು ಕಾಣ್ತೇವೆ. ಚೋಳ ಮಾದರಿಯ ವಾಸ್ತುಶೈಲಿ ಪ್ರಕಾರವನ್ನ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿದರೆ ನಾವು ಕಾಣಬಹುದು. ಅದಲ್ಲದೆ ಇತ್ತೀಚೆಗೆ ಕೊಡಗಿನಲ್ಲೇ ಕೆಲವು ಫ್ಯಾಮಿಲಿಗಳ ಹೆಸರಿರ್ತದೆ, ಒಕ್ಕಗಳ ನೇಮ್ ಅಂತ ಹೇಳಿ. ಅದರಲ್ಲಿ ಚೋಳಂಡ ಅಂತ ಒಂದು ಒಕ್ಕ ಇದೆ. ಬಹುಶಃ ಚೋಳಂಡ ಕಮ್ಸ್ ಫ್ರಮ್ ದಿಸ್ ವರ್ಡ್ ಕಾಲ್ಡ್ ಆಸ್ ಚೋಳ ಅಂತ ಹೇಳಿ. From Cholas, Cholanda family. Maybe these people, locally, they might have got mesmerized with great Chola kings. That's how Cholanda family. Or you also have this Konganda family. Kongalvas, Konganda anta. This is a Bagandeshwara temple in Bhagamandala. Impact. Religious transformation in Kodagu. After coming of Cholas, Kongalva adiyalli there were lot of, though there was a Jainism at its height, you can see the beginning of Saiva inroads making into Kodagu became popular for its fertile land. Allivarige Kodagu isolation ಅಲ್ಲಿ ಇತ್ತು, ಎಲ್ಲೂ ಸಹ ತೋರಿಸ್ಕೊಂಡಿರ್ಲಿಲ್ಲ ಸಂಪದ್ಭರಿತವಾದಂತಹ ನಾಡು ಅಂತ ಹೇಳಿ.
ನಾಗರಿಕತೆಯ ಮುಖ್ಯವಾಹಿನಿಗೆ ಬಂದಾಗ ಎಲ್ಲ ಕಡೆ ಜಗಜ್ಜಾಹೀರಾಯಿತು. ಏನಂತ, ಕೂರ್ಗ್ ಇಸ್ ಅ ಫರ್ಟೈಲ್ ಲ್ಯಾಂಡ್ ಎಸ್ಪೆಷಲಿ ಫಾರ್ ದ ಪ್ಯಾಡಿ ಕಲ್ಟಿವೇಶನ್ ಅಂತ ಹೇಳಿ. ಸೊ ಇಟ್ ಬಿಕೇಮ್ ಸೋ ಪಾಪ್ಯುಲರ್ ಇನ್ ತಮಿಳ್ನಾಡು. The importance of Kaveri river got so popularized in Tamil Nadu. Next, it became a future bone of contention between Hoysalas and Cholas. ಚೋಳರಿಗೂ ಮತ್ತು ಹೊಯ್ಸಳರಿಗೂ ಮುಂಬರುವಂತಹ ದಿನಗಳಲ್ಲಿ ಕೊಡಗು ಒಂದು ವಿವಾದಾತ್ಮಕ ಸ್ಥಳವಾಯಿತು. ಯಾಕಂದ್ರೆ ಬಿಕಾಸ್ ಆಫ್ ದ ಫರ್ಟೈಲ್ ಲ್ಯಾಂಡ್ ಅಂಡ್ ಅದು ಮಲಬಾರಿಗೆ ಕನೆಕ್ಟಿವಿಟಿಯನ್ನ ಕೊಡುತ್ತೆ, ಕೇರಳಕ್ಕೆ ಕನೆಕ್ಟಿವಿಟಿಯನ್ನ ಕೊಡುತ್ತೆ. ವಾಣಿಜ್ಯ ಕಾರಣಕ್ಕೂ ಸಹ ಕೊಡಗಿನ ಮೇಲೆ ಹತ್ತರವಾದಂತಹ ಆಸೆಗಳು ಇದ್ದವು. ನೆಕ್ಸ್ಟ್ ಕಮ್ಸ್ ಚೆಂಗಾಳ್ವಾಸ್, ಚೆಂಗಾಳ್ವರು ಅಂತ ಹೇಳಿ. ಇವರು ಸಹ ಅಷ್ಟೇ ಕೊಡಗಿನಲ್ಲಿ ಸಾಮಂತರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾರಿಗೆ? ಚೋಳರಿಗೆ. ದೇ ರೂಲ್ಡ್ ಚೆಂಗನಾಡು ಅಂತ ಹೇಳಿ. ಚೆಂಗಾಳ್ವಾಸ್ ರೂಲ್ಡ್ ಪೆರಿಯಾಪಟ್ನ, ಹುಣಸೂರು, ಕ್ಯಾರ್ಪುರ, ಕ್ಯಾರ್ನಗರ, ಬಾಳಲೆ ರೀಜನ್ಸ್ ಆಫ್ ಕೊಡಗು. ಬಾಳಲಿನ ಸುತ್ತಮುತ್ತ, ಬಾಳಲೆ ಅಂತ ಇದೆ ಕೊಡಗಿನಲ್ಲಿ, ನಮ್ಮ ತಿತಿಮತಿ ಆ ಭಾಗಗಳಲ್ಲಿ ಬಾಳಲೆ ರೀಜನ್ಸ್ ಆಫ್ ಕೊಡಗು. ಚೆಂಗಾಳ್ವಾಸ್ ರೂಲ್ಡ್. ಬಟ್ ಚೆಂಗಾಳ್ವರು ಮತ್ತು ಕೊಂಗಾಳ್ವರು ಒಂದು ರೀತಿಯ ದೇ ಹ್ಯಾವ್ ಕ್ಯಾಟಲೈಸ್ಡ್ ಫಾರ್ಮ್ ಆಫ್ ಆಳ್ವಿಕೆಗಳು. ಬಿಕಾಸ್ ಒಟ್ಟಿಗೆ ಹೇಳುವಾಗ ಇಟ್ ಇಸ್ ಲೈಕ್ ಚೆಂಗಾಳ್ವರು ಕೊಂಗಾಳ್ವರು, ಕೊಂಗಾಳ್ವರು ಚೆಂಗಾಳ್ವರು ಅಂತ ಹೇಳಿ. ಕೊಂಗಾಳ್ವರು ಮೊದಲಿದ್ರು, ದೆನ್ ದಿಸ್ ಚೆಂಗಾಳ್ವರು ಸೂಪರ್ಸೀಡೆಡ್ ದಿಸ್ ಕೊಂಗಾಳ್ವರು. They served as mandalikas of Cholas. They ruled Somarpet and Mysuru Kodagu border regions. 12th century ವರೆಗೆ ಕೊಂಗಾಳ್ವರು ಚೆಂಗಾಳ್ವರು ರೂಲ್ ಮಾಡ್ತಾರೆ. They ruled till 1300. ಚೆಂಗಾಳ್ವರು 1300 ವರೆಗೆ ಚೆಂಗಾಳ್ವರು ಆಳ್ವಿಕೆನ ಮಾಡ್ತಾರೆ. ಅನಂತರ ಹೊಯ್ಸಳರ ದಾಳಿ ಆಗುತ್ತೆ ಕೊಡಗಿನ ಮೇಲೆ, ಎಸ್ಪೆಷಲಿ ಆನ್ ಚೆಂಗಾಳ್ವಾಸ್. ಹೊಯ್ಸಳರು ಯಾಕೆ ದಾಳಿ ಮಾಡ್ತಾರೆ ಆನ್ ಚೆಂಗಾಳ್ವಾಸ್? ಚೆಂಗಾಳ್ವರಿಗೂ ಹೊಯ್ಸಳರಿಗೂ ನೇರವಾದಂತಹ ದುಶ್ಮನಿ ಇರುವುದಿಲ್ಲ. ಜಸ್ಟ್ ಬಿಕಾಸ್ ಹೊಯ್ಸಳಾಸ್ were representatives, ಚೆಂಗಾಳ್ವಾಸ್ were representatives of Cholas, the Hoysalas started to attack on ಚೆಂಗಾಳ್ವಾಸ್. ಈ ಚೆಂಗಾಳ್ವರ ಬಗ್ಗೆ ಕೆಲವು ಇನ್ಸ್ಕ್ರಿಪ್ಷನ್ಸ್ ಗಳಿದ್ದಾವೆ. ಯಾವುದು ಅಂತ ಹೇಳಿದ್ರೆ ಬಸ್ತಿ ಇನ್ಸ್ಕ್ರಿಪ್ಷನ್. ಚಿಕ್ಕ ಹನಸೋಗೆಯಲ್ಲಿ ಬಸ್ತಿ ಶಾಸನ ಅಂತ ಹೇಳಿ, ಆ ಬಸ್ತಿ ಶಾಸನದಲ್ಲಿ ರಾಜೇಂದ್ರ ಚೋಳ ಚೆಂಗಾಳ್ವ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಫಸ್ಟ್ ರೂಲರ್ ಆಫ್ ಚೆಂಗಾಳ್ವ ಇಸ್ ರಾಜೇಂದ್ರ ಚೋಳ ಚೆಂಗಾಳ್ವ. See again here also you can see these mandalikas, they start identifying themselves with great Cholas. Rajendra Chola Chengalva. Then you have another inscription, Garganduru inscription, 1091 AD, where a Chengalva Dore Tribhuvana Malla anta heli oba Chengalva Dore shifted his capital from Hanasoge to Palpare. Palpare anta heli Badaleyalli Sulugodu ಗ್ರಾಮದಲ್ಲಿ ಇದೆ Palpare temple. Palpare anta heli today it has become Sulugodu, but ancient time it was called as Palpare. Then you have Kamalapura inscription. Kamalapura inscription ಅಲ್ಲಿ 1171 AD. 1171 AD ಅಲ್ಲಿ ವೀರ ನರಸಿಂಹ, ಹೊಯ್ಸಳ ರೂಲರ್ ಕಾಲ್ಡ್ as ವೀರ ನರಸಿಂಹ, ತನ್ನ ಸೇನಾನಿಯಾದಂತಹ ಬೆಟ್ಟರಸನನ್ನ ನಾಯಕತ್ವದಲ್ಲಿ ಪಾಲ್ಪರೆಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಪಾಲ್ಪರೆ ಇಸ್ ಇನ್ ಬಾಳ್ಳೆ. ಪಾಲ್ಪರೆಯ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಪಾಲ್ಪರೆಯಲ್ಲಿ ಇದ್ದಂತಹ ಚಂಗಾಳ್ವ ದೊರೆಯಾದಂತಹ ಮಹದೇವನನ್ನ ಹತ್ಯೆ ಮಾಡ್ತಾರೆ. ಪಾಲ್ಪರೆ ಮಹದೇವನನ್ನ ಹತ್ಯೆ ಮಾಡ್ತಾರೆ 1171 AD. ಹೊಯ್ಸಳರು ದಾಳಿ ಮಾಡಿರುವಂತದ್ದು. ನೆಕ್ಸ್ಟ್ ಹುಣಸೂರು ಶಾಸನ. 1174 AD. ಹುಣಸೂರು ಶಾಸನ 1174 AD ಯಲ್ಲಿ ಪೆಮ್ಮವೀರಸ ಅಥವಾ ಪೆಮ್ಮವೀರ ಅಂತ ಈ ಮಹದೇವನ ಮಗನಾದಂತಹ ಪೆಮ್ಮವೀರ, ಈ ಪೆಮ್ಮವೀರ ಮತ್ತೊಮ್ಮೆ ಸೇಡನ್ನ ತೀರಿಸ್ಕೋಬೇಕು. ಆಸ್ ಅ ವೆಂಜೆನ್ಸ್ he wanted to attack the impending forces of Hoysalas. He knew again Bettarasa is coming to Palpare under the aegis of ಎರಡನೇ ಬಲ್ಲಾಳನ ಕಾಲದಲ್ಲಿ ಮತ್ತೆ ಬರ್ತಾ ಇದ್ದಾನೆ ಅಂತ ಹೇಳಿ ಪೆಮ್ಮರಸನಿಗೆ ಪಾಲ್ಪರೆ ಕೋಟೆಯಲ್ಲಿ ತಿಳಿದು ಬರುತ್ತೆ. ಆಗ ಪೆಮ್ಮರಸ
ಏನ್ ಮಾಡ್ತಾನೆ, ಸ್ಥಳೀಯರನ್ನ ಒಟ್ಟುಗೂಡಿಸ್ತಾನೆ. ತನ್ನ ಸೇನಾಪಡೆ ಇದ್ರೂ ಸಹ ಹೊಯ್ಸಳಸ್ ಆರ್ ಸ್ಟ್ರಾಂಗ್ ಫೋರ್ಸ್, ಹಾಗಾಗಿ ಸ್ಥಳೀಯರನ್ನ ಒಟ್ಟುಗೂಡಿಸಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಆಗ ಮೊಟ್ಟ ಮೊದಲನೇ ಬಾರಿಗೆ ಹುಣಸೂರು ಶಾಸನದಲ್ಲಿ ಕೊಡಗರು ಎನ್ನುವಂತಹ ಒಂದು ಪದವನ್ನ ಬರೆದಿದ್ದಾರೆ. ಕರಿದುಂಬಿಯಾಗಿ ಎರಗಿದರು, ಕರಿದುಂಬಿಯಾಗಿ ಹೊಯ್ಸಳರ ಮೇಲೆ ಎರಗಿದರು ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಎಲ್ಲ ಕೊಡಗರು ಒಟ್ಟಾಗಿ ಸೇರಿ ಬೆಟ್ಟರಸನ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ ಅಂತ. ಬಟ್ ವಾಟ್ ಎವರ್ ಇಟ್ ಈಸ್, ದ ರಿಸಲ್ಟ್ ವಾಸ್ ಪೆಮ್ಮ ವೀರಪ್ಪ ಹ್ಯಾಡ್ ಟು ಸರೆಂಡರ್ ಟು ಹೊಯ್ಸಳಸ್. ಅದರಲ್ಲಿ ಹೇಳ್ತಾರೆ ಪೆಮ್ಮ ವೀರಪ್ಪ ಜಯಶಾಲಿ ಆದ ಅಂತ ಹೇಳಿ. ಬಟ್ ಮುಂಬರುವಂತಹ ಒಂದು ಇನ್ಸ್ಕ್ರಿಪ್ಷನ್ ಇದೆ, ಸೋಮಾರ್ಪೇಟೆ ಇನ್ಸ್ಕ್ರಿಪ್ಷನ್ ಅಂತ ಹೇಳಿ 1175 AD. ಅದರಲ್ಲಿ it is said that ಪಾಲ್ಪೆರೆ ಕಂಪ್ಲೀಟ್ಲಿ ಬಿಲಾಂಗ್ ಟು ಹೊಯ್ಸಳಾಸ್ ಅಂತ ಹೇಳಿ. ಹೊಯ್ಸಳರಿಗೆ ಸಂಪೂರ್ಣವಾಗಿ ಪಾಲ್ಪೆರೆ ಒಳಪಟ್ಟಿತ್ತು ಅಂತ. ದಟ್ ಮೀನ್ಸ್ ಪೆಮ್ಮ ವೀರಪ್ಪ ವಾಸ್ ಲಾಸ್ಟ್ ಟು ದ ರೂಲರ್ ಎರಡನೇ ಬಳ್ಳಾರಿ. ಬಟ್ ದಿಸ್ ಇನ್ಸ್ಕ್ರಿಪ್ಷನ್ ಹುಣಸೂರು ಶಾಸನ ಟಾಕ್ಸ್ ಅಬೌಟ್ ದ ಕೊಡಗು ಒರಿಜಿನ್. ಅಲ್ಲಿಯವರೆಗೆ ಎಲ್ಲೂ ಮೆನ್ಷನ್ ಮಾಡಿರ್ಲಿಲ್ಲ, ಲಿಖಿತ ದಾಖಲೆಗಳಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ. ಬಟ್ ಇಟ್ ಸೇಸ್ ಅ ವರ್ಡ್ ಕಾಲ್ಡ್ ಆಸ್ ಕೊಡಗರು. Must have heard about ethno-linguistic community called as Kodavas. Kodavas are these communities are especially placed in Coorg, Kodagu region. Kodavas are the indigenous people of the region. The word Kodagu comes from Kodimandal or Kudu, which means steep or hill. They have a unique culture and traditions which goes back to long ago. There is a debatable arguments based on their origins. Some say that they are the indigenous people, they are the agricultural communities, hunters born and brought up in Kodagu only. But whereas some section of intellectuals says that no, they are the emigrants coming from other foreign nations anta heli. But as far as every community has got its own origin story, but we feel that they are the indigenous community because I had said about the inscription Elu Vokkolu anta heli. Vokka belongs to the Kodagu family, so probably I think they are the indigenous tribal agricultural community, hunting community being in Kodagu. Now Kodagu during the time of Hoysala, they fought against Changalvas. The Kodagu fought these Hoysalas. They fought against Changalvas and Kongalvas because they are the representations of Cholas in Kodagu. Changalva ಮತ್ತು ಕೊಂಗಾಳ್ವರ ಮೇಲೆ ನೇರವಾದಂತಹ ಏನು ದ್ವೇಷ ಇರಲಿಲ್ಲ. ಜಸ್ಟ್ ಬಿಕಾಸ್ ಗಂಗಾವಾಡಿ 96,000 ಚೋಳರು ಆಕ್ರಮಣವನ್ನ ಮಾಡಿದ್ದರಿಂದಾಗಿ ಇವರನ್ನ ಸದೆಬಡಿಯಲು ಅವರ ಪ್ರತಿನಿಧಿಗಳಾದಂತಹ ಕೊಂಗಾಳ್ವರು ಮತ್ತು ಚೆಂಗಾಳ್ವರ ಮೇಲೆ ಹೊಯ್ಸಳರು ದಾಳಿಯನ್ನ ಕೊಡಗಿನಲ್ಲಿ ಮಾಡ್ತಾರೆ. ಬಿಕಾಸ್ ಚೋಳಾಸ್ they had taught them a very nice lesson, this ಹೊಯ್ಸಳ people. ಅದು ಇನ್ನು ವಿಷ್ಣುವರ್ಧನನ ಕಾಲದಲ್ಲಿ ಚೋಳರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತಾರೆ. ದಟ್ ಇಸ್ ವೈ he is called as ಗಂಗೈಕೊಂಡ ಚೋಳ, ರೈಟ್? ಹೊಯ್ಸಳ ವಿಷ್ಣುವರ್ಧನನ ಕಾಲದಲ್ಲಿ ಚೋಳರನ್ನ ಓಡಿಸ್ತಾರೆ. ಬಟ್ till then these cholas had become a big headache for Hoysalas because they wanted Talakadu, they wanted Kaveri Nadi Patrada Pradeshagalu, they wanted river Kaveri. So that is how Cholas started to influx into the Coorg regions as well as the Mysore regions. But 1022 AD ಅಲ್ಲಿ ಒಂದು ನೇರವಾದಂತಹ ಒಂದು ಶಾಸನದಲ್ಲಿ ಪೃಥ್ವಿ ಕೊಂಗಾಳ್ವ ಎನ್ನುವವನು ಹೊಯ್ಸಳರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಚೆಂಗಾಳ್ವ ಶಾಸನದಲ್ಲಿ ಪೃಥ್ವಿ ಕೊಂಗಾಳವನು ಹೊಯ್ಸಳರ ವಿರುದ್ಧ ಹೋರಾಟವನ್ನ ಮಾಡ್ತಾನೆ. ಹಾಗೆಯೇ ಒಬ್ಬ ಚೆಂಗಾಳ್ವ ರಾಣಿಯಾದಂತಹ ಚಾಂದಲಾದೇವಿ ಮ್ಯಾರಿಡ್ ವಿಷ್ಣುವರ್ಧನ in 1115 AD.
Vishnuvardhana, it is said that the inscriptions, they say that he is a very Spuradrupi agidnante Vishnuvardhan. He was very tall man and very handsome guy, Vishnuvardhana. That is how Natyarani Shantale and Vishnuvardhana, they were the heartthrobs during those times. But Hoysalas had Vishnuvardhana had 3 or 4 wives, of which one was Chandala Devi. But Nechina Madadi was Natyarani Shantala Devi. Then that is what ಆಗ್ಲೇ ನಾನು ಇನ್ಸ್ಕ್ರಿಪ್ಷನ್ ಅಲ್ಲಿ ಹೇಳಿದಾಗೇನೆ ಮಹಾದೇವ ಹೊಂಗಾಳ್ವ ದೊರೆಯಾದಂತಹ ಚಂಗಾಳ್ವ ದೊರೆಯಾದಂತಹ ಮಹಾದೇವನನ್ನ ಸಾಯಿಸಿರುವಂತದ್ದು ಬೆಟ್ಟರಸ. ಅದು ಯಾವ ಕಾಲದಲ್ಲಿ? ವೀರ ನರಸಿಂಹನ ಕಾಲದಲ್ಲಿ. ಪೆಮ್ಮ ವೀರಪ್ಪ ಅಂಡ್ ಬಳ್ಳಾಳ ಟು, ಹೌ ದೇ ಹ್ಯಾಡ್ ದಿಸ್ ಅನಿಮಾಸಿಟಿ, ಹೇಗೆ ವೈರತ್ವವಿತ್ತು. ಪೆಮ್ಮ ವೀರಪ್ಪ ಹೊಯ್ಸಳರಿಗೆ ಸೋತದ್ದು. ಕೊನೆಯದಾಗಿ 3ನೇ ಬಲ್ಲಾಳನ ಕಾಲದಲ್ಲಿ ಇಟ್ ಬಿಕೇಮ್ ದ ಎಂಡ್ ಆಫ್ ಚೆಂಗಾಳ್ವಾಸ್ ಅಂಡ್ ದ ಎಂಡ್ ಆಫ್ ಹೊಯ್ಸಳಾಸ್ ಆಲ್ಸೋ. 3ನೇ ಬಲ್ಲಾಳ ಕಾಲದಲ್ಲಿ ಅಲ್ಲಿ ದ್ವಾರ ಸಮುದ್ರದಲ್ಲೇ ಪ್ರಾಬ್ಲಮ್ಸ್ ಇತ್ತು ಅವರಿಗೆ. ಬಿಕಾಸ್ ದಿಸ್ ಮಲ್ಲಿಕಾರ್ಜುನ್ ಹ್ಯಾಡ್ ಕಮ್, ಸೊ ಹಿ ವಾಸ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಕೊಡಗು ರೀಜನ್ಸ್ ಆಲ್ಸೋ. ಸೊ ಹೀಗಾಗಿ ಕೊಡಗಿನಲ್ಲಿ ಅನಾರ್ಕಿ ಅಥವಾ ಅರಾಜಕತೆ ಉಂಟಾಯಿತು. 3ನೇ ಬಲ್ಲಾಳನ ಕಾಲದಲ್ಲಿ ನಿಧಾನವಾಗಿ ಕೊಡಗಿನ ಮೇಲೆ ಹೊಯ್ಸಳರ ಒಂದು ಹಿತಾಸಕ್ತಿ ಕಡಿಮೆ ಆಗ್ಲಿಕ್ಕೆ ಬಂತು. ಹೊಯ್ಸಳರು ತಮ್ಮ ತಾಯ್ನಾಡಂತಹ ದ್ವಾರ ಸಮುದ್ರದಲ್ಲಿಯೇ ರಾಜಕೀಯ ಅರಾಜಕತೆ ಒಂದು ಸಮಸ್ಯೆಗೆ ಸಿಲುಕ ಹಾಕಿಕೊಂಡಿದ್ದರಿಂದಾಗಿ ಕೊಡಗಿನಲ್ಲಿ ಅವರಿಗೆ ಕಾನ್ಸಂಟ್ರೇಟ್ ಮಾಡಲು ಆಗ್ಲಿಲ್ಲ. ಸೊ ವಾಟ್ ಹ್ಯಾಪನ್ಡ್ ಇನ್ ಕೊಡಗು, ದೇರ್ ವಾಸ್ ಆಲ್ಸೋ ಹೇ ರಾಜಕೀಯ ಅಸ್ಥಿರತೆ ಉಂಟಾಯಿತು. ರಿಸಲ್ಟ್, ಈ ಹೊಯ್ಸಳರು ಬಂದ ನಂತರ ಏನಾಯ್ತು ಕೊಡಗಿನಲ್ಲಿ ಅಂತ ಹೇಳಿದ್ರೆ, ಎಕ್ಸ್ಟೆನ್ಷನ್ ಆಫ್ ಅಂದ್ರೆ ಕಾಸಸ್ ಯಾಕೆ ಬಂತು, ಯಾಕೆ ಈ ಯುದ್ಧಗಳು ಕೊಡಗಿನಲ್ಲಿ ಆಯಿತು, ವೈ ಹೊಯ್ಸಳಾಸ್ ಅಟ್ಯಾಕ್ಡ್ ದಿಸ್ ಚೆಂಗಾಳ್ವಾ ಅಂಡ್ ಕೊಂಗಾಳ್ವಾ ವಾಸ್ ಗಂಗಾವಾಡಿಯಲ್ಲಿ ಇರುವಂತಹ ಶತ್ರುತ್ವವನ್ನೇ ಮುಂದುವರಿಸಿಕೊಂಡು ಕೊಡಗಿಗೆ ಅವರು ಬಂದಿರುವಂತದ್ದು. ಹಾಗೆ ರಿಲಿಜನ್ಗೆ ಬಂದಾಗ ಕೊಡಗಿನಲ್ಲಿ ಈಗ ಶೈವ ಮತ್ತು ವೈಷ್ಣವ ಧರ್ಮದ ಉದಯ ಆಯಿತು. ಶೈವ ಮತ್ತೆ ವೈಷ್ಣವ ಧರ್ಮ, ಜೈನಿಸಂ ನಿಧಾನವಾಗಿ ಕಳಿಸ್ಕೊಂಡು ಹೋಗ್ತಾ ಇದೆ. ಬೆರಳಿನಿಕೆ ಅಷ್ಟೇ ನಮಗೆ ಕಾಣುದು ಬಸದಿಗಳು, ಎಲ್ಲವೂ ಸಹ ಬಹುಶಃ ಮಣ್ಣು ಒಳಗಡೆ ಹುದುಗಿ ಹೋಗಿದೆಯಾ ಏನು. ಬಟ್ ಶೈವ ಮತ್ತು ವೈಷ್ಣವದ ಒಂದು ಉದಯ ಆಯಿತು. ಮತ್ತೆ ಹೊಯ್ಸಳರಿಗೆ ಕೊಡಗನ್ನ ಮೇ ಬಿ ಒಂದು ಬಫರ್ ಸ್ಟೇಟ್ ಆಗಿ ಮಾಡ್ಕೋಬೇಕಾಗಿತ್ತು ಅನ್ಸುತ್ತೆ. ದೇ ವಾಂಟೆಡ್ ಟು ಹ್ಯಾವ್ ಅ ಕನೆಕ್ಟಿವಿಟಿ ವಿತ್ ದ ಮಲಬಾರ್ ಕೋಸ್ಟ್. ದೇ ಆಲ್ಸೋ ವಾಂಟೆಡ್ ರಿವರ್ ಕಾವೇರಿ, ಬಿಕಾಸ್ ಈಗ ಆಲ್ರೆಡಿ ಕೊಡಗು ನಾಗರಿಕತೆಗೆ ಬಂದ ನಂತರ ಜಗಜ್ಜಾಹಿರ ಆಗ್ಬಿಟ್ಟಿದೆ ಕೊಡಗಿನ ಒಂದು ಸಂಪತ್ತುಗಳು. ಭತ್ತ ಬೆಳೆಯುವಂತಹ ಒಂದು ನಾಡಾಗಿತ್ತು. ಸೊ ದೇ ವಾಂಟೆಡ್ ಕೂರ್ಗ್ ರೀಜನ್. ಅದನ್ನ ಅಷ್ಟು ಸುಲಭದಲ್ಲಿ ಚೋಳರಿಗೆ ಬಿಟ್ಟು ಕೊಡಲು ಅವರು ಆಸಕ್ತರಿರಲಿಲ್ಲ. ಹೊಯ್ಸಳರ ನಂತರ ಕೊಡಗು, ವಿಜಯನಗರ ಕಾಲದಲ್ಲಿ ಕೊಡಗು ಹೇಗಿತ್ತಪ್ಪ ಅಂತ, ಹೌ ಡಿಡ್ ಇಟ್ ಹ್ಯಾಪನ್ ಟಿಲ್ ದ ಟೈಮ್ ಆಫ್ ವಿಜಯನಗರ ಅಂತ ಹೇಳಿ. See, though Vijayanagara people, they did not come directly to Coorg. They did not own direct. They did not had exerted their influence directly on Coorg. They had Nayakas. They had Nayakas everywhere, including Mysore also. ಕೊಡಗನ್ನು ಅವತ್ತು ಕೆಳದಿಯ ನಾಯಕರಿಗೆ ಒಪ್ಪಿಸಲಾಯಿತು. ಕೆಳದಿಯ ನಾಯಕರಿಗೆ ಯಾವಾಗ ವಿಜಯನಗರದ ಪತನ ಆಯಿತೋ, ದೀಸ್ ನಾಯಕಾಸ್ ಬಿಕೇಮ್ ಸ್ವತಂತ್ರತೆಯನ್ನ ಪಡೆದುಕೊಂಡು ಅವರು ಸ್ವೇಚ್ಛೆಯಾಗಿ ಅವರ ಆಡಳಿತವನ್ನ ಮಾಡ್ತಾರೆ, ಸರ್ವಾಧಿಕಾರಿಗಳಾಗ್ತಾರೆ. ಬಟ್ ಅಲ್ಲಿಯವರೆಗೆ ದೇ ವರ್ ಆಲ್ ಲೈಕ್ ಫ್ಯೂಡಲ್ ಲಾರ್ಡ್ಸ್ ಆಫ್ ವಿಜಯನಗರ ಎಂಪೈರ್. ಬಟ್ ಕೊಡಗು ಅಂಡ್ ಮಲ್ನಾಡು ಭಾಗ ವಾಸ್ ಅಂಡರ್ ಕೆಳದಿಯ ನಾಯಕಾಸ್. ಇದಲ್ಲದೆ ಕೊಡಗಿನಲ್ಲಿ ನಾಯಕಾಸ್ ಆಫ್ ಇಂಡಿಜಿನಿಯಸ್ ಕಮ್ಯುನಿಟಿ ಆಲ್ಸೋ ರೂಲ್ಡ್. ನಾಯಕಾಸ್ ಆಫ್ ಇಂಡಿಜಿನಿಯಸ್ ಕಮ್ಯುನಿಟಿ, ಕೊಡಗಿನಲ್ಲಿ ಅನೇಕ ಒಕ್ಕಗಳಿದ್ದಾವೆ. ಒಕ್ಕ ಅಂತ ಹೇಳಿದ್ರೆ ಇದು ಪ್ಯಾಟ್ರಿಲಿನಿಯಲ್ ಲೀನಿಯೇಜ್ ಫ್ಯಾಮಿಲಿ ಯೂನಿಟ್ ಅಂತ ಹೇಳಿ. ಪ್ಯಾಟ್ರಿಲಿನಿಯೇಜ್ ಫ್ಯಾಮಿಲಿ ಯೂನಿಟ್ ಅಂತ ಹೇಳಿ ಅವರಿಗೆಲ್ಲ ದೊಡ್ಡ ಒಂದು ಐನ್ ಮನೆ ಇರುತ್ತೆ. ಪಿತೃ ಪ್ರಧಾನವಾದಂತಹ ಒಂದು ಘಟಕ ಇದು. ಒಂದು ಒಕ್ಕದಲ್ಲಿ ಯು ಹ್ಯಾವ್ ಅರೌಂಡ್ 200 to 50 ಮೆಂಬರ್ಸ್. ಸೊ ಆ ಒಕ್ಕದ ಹಿರಿಯನೇ ನಾಯಕನಾಗಿ, ಅವರಿಗೊಂದಿಷ್ಟು ಸೀಮೆಯ ಜಾಗ, ಈ ಬಿಕಮ್ಸ್ ನಾಯಕ. ಸೊ ಹೀಗಾಗಿ ಕೆಳದಿಯ ನಾಯಕರಿಗೆ ನಮ್ಮ ಕೊಡಗು ಹೋಗಿದ್ದರೂ ಸಹ
ಕೊಡಗಿನಲ್ಲಿ ಆ ಒಂದು ಕಾಲದಲ್ಲಿ ಅನೇಕ ನಾಯಕರು ತಮ್ಮ ತಮ್ಮ ಗಡಿ ರೇಖೆಗಳನ್ನು ಹಾಕಿಕೊಂಡು ಅವರು ಆಳ್ವಿಕೆಯನ್ನ ನಡೆಸ್ತಾರೆ. ದ ಫ್ಯಾಮಿಲಿ ವಿಲ್ ರನ್ ದ ಲ್ಯಾಂಡ್, ದ ಫ್ಯಾಮಿಲಿ ವಿಲ್ ರನ್ ದ ಲ್ಯಾಂಡ್, ಫ್ಯಾಮಿಲಿ ವಿಲ್ ರನ್ ದ ಲ್ಯಾಂಡ್, ಒಕ್ಕಾಸ್ ದ ಫ್ಯಾಮಿಲಿ ವಿಲ್ ರನ್ ದ ಲ್ಯಾಂಡ್. ಸೊ ಅವರವರ ಗಡಿಗಳಿಗೆ ಒಂದು ಕಂದಕಗಳನ್ನ ಇಟ್ಕೋತಾರೆ. ಗಡಿರೇಖೆಗಳು ಅಂದ್ರೆ ಯಾವುದು? ಕಡಂಗ ಅಂತ ಹೇಳ್ತೇವೆ. ಕಡಂಗ ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಇನ್ ದ ಪಿಪಿಟಿ. ನೋ, ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಇನ್ ಪಿಪಿಟಿ. ಕೊಡಗಿನಲ್ಲಿ ಒಂದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತ ಹೇಳಿದ್ರೆ ಕಡಂಗ ಅಂತ ಹೇಳಿ. ಕಡಂಗ ಈಸ್ ಅ ಮೋಟ್ ಅಥವಾ ದೊಡ್ಡ ಒಂದು ಕಂದಕ. ಅಂದ್ರೆ ಅದು ಗಡಿ ರೇಖೆಯನ್ನು ನಿರ್ಧಾರ ಮಾಡುತ್ತೆ. ಇದಿಷ್ಟು ನನ್ನ ಪ್ರದೇಶ, ಆ ಕಡೆ ಇರೋದು ನಿಮ್ಮ ಪ್ರದೇಶ, ಮಧ್ಯದಲ್ಲಿ ದೊಡ್ಡದಾದಂತಹ ಒಂದು ಕಂದಕ. ಈ ನಾಯಕರ ಕಾಲದಲ್ಲಿ ಆ ಕಂದಕಗಳು ಬಂದವು. ಇದನ್ನ ರಾಜಕಾಲುವೆನೋ ಹೇಳ್ತಾರೆ. ದಿಸ್ ಹಾಲೇರಿ ಪೀಪಲ್ ಮೇಡ್ ಇಟ್ ಎಸ್ ರಾಜಕಾಲುವೆಸ್, ಬಟ್ ಇಟ್ ವಾಸ್ ಆಕ್ಚುಲಿ ದ ಕಂದಕಾಸ್ ಮೇಡ್ ಬೈ ದ ಒಕ್ಕ ನಾಯಕಾಸ್. ಬಟ್ ಟುಡೇ ಆ ಕಂದಕಗಳೆಲ್ಲ ಹೋಗಿ ಅದಕ್ಕೆಲ್ಲ ಅಲ್ಲಿ ಕಾಫಿ ಗಿಡ ನೆಟ್ಟು ಚರಂಡಿ ತೆಗೆದು ಅದನ್ನ ಮುಚ್ಚಿ, ನೋ ಕಂದಕಾಸ್ ಟುಡೇ. ಬಟ್ ದೇರ್ ವಾಸ್ ಕಂದಕ. ಇಟ್ ವಾಸ್ ಮಾರ್ವೆಲ್, ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತಾನೆ ಕರಿಬಹುದು. ಅದು ಗಡಿ ರೇಖೆಗಳನ್ನ ನಿರ್ಮಾಣ ಮಾಡುವಂಥದ್ದು. So they had many, apart from Kodavas, they had many tribal communities like Yeravas, Mullukurvas, Kollas, so many sublinguistic people. They were living in Coorg. Sublinguistic Kodavas also, they started living in Coorg. They had lot of tribal communities. The fall of Vijayanagara Empire, ಮತ್ತೆ ವಿಜಯನಗರದ ಪತನದ ನಂತರ ಅಲ್ಲಿ ತುಂಬಾ ರಾಜಕೀಯ ಅರಾಜಕತೆ ಉಂಟಾಯಿತು. ಕೆಳದಿಯ ನಾಯಕರು ಸ್ವತಂತ್ರನ ಪಡೆದರೂ ಸಹ ಕೊಡಗಿನಲ್ಲಿ ರಾಜಕೀಯ ಅರಾಜಕತೆ ಉಂಟಾಯಿತು. ಅಂಡ್ ಕೆಳದಿಯ ನಾಯಕರಿಗೆ ಪ್ರಾಬ್ಲಮ್ ಆಯಿತು. ಕೆಳದಿಯ ನಾಯಕರೇ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ರು. ಹೈದರಾಲಿ ಆಗಿಂದಾಗಿ ಬರೋರು ಹೈದರಾಲಿ ಎಂಬಂತಹ ಅವರು ಸಹ ಅಲ್ಲಿಗೆ ಅಟ್ಯಾಕ್ ಅನ್ನ ಮಾಡ್ತಾರೆ ಕೆಳದಿಯ ಮೇಲೆ. ಸೊ ದೇ ವರ್ ಆಲ್ಸೋ ಗೆಟಿಂಗ್ ರೆಡಿ ಟು ಫೈಟ್ ವಿತ್ ಹೈದರಾಲಿ. ಸೊ ದೇ ಕುಡಂಟ್ ಕಾನ್ಸಂಟ್ರೇಟ್ ಆನ್ ಕೊಡಗು ಅಂಡ್ ಇಟ್ ವಾಸ್ ಲೆಫ್ಟ್ ಕಂಪ್ಲೀಟ್ಲಿ ಟು ದ ನಾಯಕಾಸ್. ನೀವೇ ನೋಡ್ಕೊಳ್ರಪ್ಪ ಅಂತ ಹೇಳಿ ದ ಫ್ಯಾಮಿಲಿ ಯೂಸ್ ಟು ಮೇಂಟೈನ್ ದ ಲ್ಯಾಂಡ್ ಆಫ್ ದ ಫ್ಯಾಮಿಲಿ ಹೆಡ್ ಯೂಸ್ ಟು ಮೇಂಟೈನ್ ದ ಲ್ಯಾಂಡ್ ಆಫ್ ಕೊಡಗು. ದಟ್ ಬಿಕಮ್ಸ್ ದ ಪಾಯಿಂಟ್ ಆಫ್ ರೈಸ್ ಆಫ್ ಹಾಲೇರೀಸ್. ಹಾಲೇರಿ ಅಂತ ಹೇಳಿ 17th century 1600 ಇಂದ 1834 ವರೆಗೆ ಆಳ್ವಿಕೆಯನ್ನ ಮಾಡ್ತಾರೆ. ದ ಕಾಮನ್ ಮ್ಯಾನ್ ವಾಸ್ ರೂಲಿಂಗ್, ಮೀಡಿಯೋಕರ್ ಫ್ಯಾಮಿಲಿ ಹೆಡ್ ಪೀಪಲ್ ವರ್ ರೂಲಿಂಗ್. ಕಂದಕಗಳದ್ದು ಈ ಕಡೆ ನಂಜಾಗ, ಕಂದಕದ ಆ ಕಡೆ ನಿಂಜಾಗ. there are so many family names. if I say that, I don't think so ನಿಮ್ಗೆಲ್ಲ ಅರ್ಥ ಆಗ್ತದೆ ಅಂತ ಹೇಳಿ, ಆಯ್ತಾ? ಸೊ ಅಲ್ಲಿ ಅನಾರ್ಕಿ ಇತ್ತು, ಆಗ್ತಾ ಇರಲ್ಲ. ಒಬ್ಬ ನಾಯಕನಿಗೆ ಇನ್ನೊಬ್ಬ ನಾಯಕನ ಕಂಡ್ರೆ ಆಗ್ತಾ ಇರಲ್ಲ, ಯೂನಿಟಿ ಇರಲ್ಲ. ಇಂತಹ ಸಂದರ್ಭವನ್ನ ಅವಕಾಶವಾಗಿ ಬಳಸಿಕೊಂಡು ಒಬ್ಬ ಜಂಗಮ ಬರ್ತಾನೆ ಕೊಡಗಿಗೆ. he will project himself that he is a relative of ಕೆಳದಿಯ ನಾಯಕಾಸ್ ಅಂತ ಹೇಳಿ ಪ್ರೊಜೆಕ್ಟ್ ಮಾಡ್ಕೊಂಡು ಒಬ್ಬ ಬರ್ತಾನೆ. and he is so meek and he is so calm in his conversations, in his lecture series, that people of Kodagu were completely mesmerized by his talks. ನಿಧಾನವಾಗಿ ಅವರಲ್ಲೇ ಸೆಟ್ಲ್ ಆಗಕ್ಕೆ ಹೋಗ್ತಾರೆ. then all the people in and around the village called Haleri near Madikeri, people ಅವರಿಗೆ ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ರು. ಊಟ ತಿಂಡಿ ಎಲ್ಲ, ಜಂಗಮನಿಗೆ ಊಟ ತಿಂಡಿ ಎಲ್ಲ ಕೊಡೋದು. ಬರ್ತಾ ಏನಾಗ್ತಾ ಇತ್ತು, ದಟ್ ಬಿಕೇಮ್ ಎ ಮ್ಯಾಂಡೇಟರಿ. ಕೊಡ್ಲೇಬೇಕಾಗಿತ್ತು. ಇಟ್ ಬಿಕೇಮ್ ಅ ಮ್ಯಾಂಡೇಟರಿ ಫಾರ್ ದಿಸ್ ಜಂಗಮ. then what happened was, ಈ ಅಯ್ಯೋ ಪಾಪ ಅಂತ ಹೇಳಿ ನಾವು ತಿಂಡಿ ತೀರ್ಥವನ್ನೆಲ್ಲ ಕೊಟ್ಟಾಗ, then this jangama once he ordered, you should get this as a tax ಅಂತ ಹೇಳಿ ಒಂದು ಬಟ್ಟಿ ಅಕ್ಕಿ ಮತ್ತೆ ಬೆಲ್ಲವನ್ನ ಪ್ರತಿ ಮನೆಯಿಂದ ತರಬೇಕು. the people of the Kodagu agreed. then he became so popular in Kodagu that he had watchmen at home. ಕಾವಲುಗಾರರು ಇತ್ತವನಿಗೆ. ಮಣ್ಣಿನ ಒಂದು ಮನೆಯನ್ನ ಮಾಡ್ಕೊಂಡು, ಥ್ಯಾಚ್ಡ್ ರೂಫ್ ಇರ್ತದೆ, ಹುಲ್ಲು ಹಾಕೊಂಡಿರುವಂತ ಒಂದು ಥ್ಯಾಚ್ಡ್ ರೂಫ್ ಅಲ್ಲಿ ಇರ್ತಾನೆ ಅವನು. then this ಕಾವಲುಗಾರಸ್ were called as ಚಾವಡೀಸ್. ಚಾವಡಿಗಾರರು ಅಂತ ಅವರನ್ನ ಕರೀತಾರೆ. ಸೊ ದಟ್ ಇಸ್ ಹೌ ಹಾಲೇರಿಗೆ ಬಂದು ನೆಲೆಸ್ತಾರೆ. ಹಾಲೇರಿಗೆ ಬಂದು ಅವರು ನೆಲೆಸಿ ನಿಧಾನವಾಗಿ ಹಾಲೇರಿ ಸಾಮ್ರಾಜ್ಯವನ್ನ
ಕೊಡಗಿನಲ್ಲಿ ಆರಂಭ ಮಾಡ್ತಾರೆ. ದ ಸೋರ್ಸಸ್ ಫಾರ್ ಹಾಲೇರಿ ಡೈನಾಸ್ಟೀಸ್ ರಾಜೇಂದ್ರ ನಾಮೆ ಅಂತ ಹೇಳಿ ದೊಡ್ಡವೀರ ರಾಜೇಂದ್ರನ ಕಾಲದಲ್ಲಿ ಇದನ್ನ ರಚನೆ ಮಾಡಿರ್ತಾರೆ. ರಾಜೇಂದ್ರ ನಾಮೆ, ಡಿಸ್ಟ್ರಿಕ್ಟ್ ರೆಕಾರ್ಡ್ ಆಫೀಸ್ ಮಡಿಕೇರಿ, ಪ್ಯಾಲೇಸ್ ರೆಕಾರ್ಡ್ಸ್, ಬುಕ್ಸ್, ಅನೇಕ ಯುರೋಪಿಯನ್ಸ್ ಅವರು ಸಹ ಬರೆದಿರ್ತಾರೆ ಹಾಲೇರಿ ಬಗ್ಗೆ. ಫಾರ್ ಎಕ್ಸಾಂಪಲ್ ಲೆಫ್ಟಿನೆಂಟ್ ಕೊನೋರ್, ಫ್ರೇಜರ್, ಮೋಗ್ಲಿನ್, ವಿಯಲ್ ರೈಸ್, ರಿಕ್ಟರ್ ಹಲವರು ಹಾಲೇರಿಯ ಬಗ್ಗೆ ಬರೀತಾರೆ. ಲೆಟರ್ ಕರೆಸ್ಪಾಂಡೆನ್ಸ್, ಹಾಲೇರಿ ರಾಜರಿಗೂ ಮತ್ತು ಬ್ರಿಟಿಷ್ ಆಫೀಸರ್ಸ್ ನಡುವೆ ನಡೀತಿರುವಂತಹ ಲೆಟರಿನ ಟ್ರಾನ್ಸಾಕ್ಷನ್ಸ್ ಬಗ್ಗೆನು, ಕರೆಸ್ಪಾಂಡೆನ್ಸ್ ಬಗ್ಗೆನು ಅವರು ನಮ್ಗೆ ಉತ್ತಮವಾದಂತಹ ಒಂದು ಆಧಾರಗಳು. ಲಿಂಗರಾಜೇಂದ್ರನ ಹುಕುಂನಾಮಗಳು, 54 ಹುಕುಂನಾಮಗಳು ಅಂತ ಹೇಳಿ. ಲಿಂಗರಾಜನ ಹುಕುಂನಾಮ ಅಂದ್ರೆ ಅದು ಅಡ್ಮಿನಿಸ್ಟ್ರೇಟಿವ್ ರೆಗ್ಯುಲೇಷನ್ಸ್ ಲಿಂಗರಾಜ ಹೊರಡಿಸ್ತಾನೆ ತನ್ನ ಒಂದು ಕಾಲದಲ್ಲಿ, ಲಿಂಗರಾಜೇಂದ್ರ ಅಂತ ಹೇಳಿ. ಕೂರ್ಗೈಂಡಿಟ್ಸ್ ರಾಜಾಸ್ ಅಂತ ರಾಜೇಂದ್ರನ ಒಬ್ಬ ಸರ್ವೆಂಟ್ ಇರ್ತಾನೆ, ಅವನು ಅನಾನಿಮಸ್ ಆಗಿ ಕೂರ್ಗೈಂಡಿಟ್ಸ್ ರಾಜಾಸ್ ಎನ್ನುವಂತಹ ಗ್ರಂಥವನ್ನ ರಚನೆ ಮಾಡ್ತಾರೆ. Writers like I. M. Muttanna, T. P. Vijaya, K. K. Subbaya, others, they all write about Haleri. These are all the sources about Haleri dynasty. This is one of the architecture of Haleri. It is supposed to be a tomb. ಗದ್ದಿಗೆ ಅಂತ ಹೇಳ್ತೇವೆ ನಾವು ಹಾಲೇರಿ ಅವರದ್ದೇ, ಬಟ್ it's related to Diwan Bop. Haleri kings. Veeraraja was the first Haleri king. Veeraraja was the first Haleri king. Then you have Appaji Raya. Then comes Mudduraja. ಮುದ್ದುರಾಜನ ಕಾಲದಲ್ಲಿ ಒಂದಿಷ್ಟು ಹಾಲೇರಿ ಅವರು ನಿಜವಾದ ಆಡಳಿತಗಾರರು, ನಿಜವಾದ ಸಾಮ್ರಾಟರಾಗಿ ಅವರು ಕೊಡಗನ ಆಳ್ವಿಕೆಯನ್ನ ಮಾಡ್ತಾರೆ. They ruled from Haleri, few kilometers from Madikeri. They ruled from, which is very few kilometers from Madikeri. ಅದೇ ನಾನು ಹೇಳಿದಾಗೇನೆ, origin they came as a Jangama, posed as a prince of Keladi, mesmerized people. ಅದೇ ಈ ಜಂಗಮ ನಾನು ಆಗ್ಲೇ ಹೇಳಿದಾಗೆ ಒಂದು ಬಟ್ಟಿ ಅಕ್ಕಿ ಮತ್ತು ಬೆಲ್ಲ ಅಲ್ಲ, 53 ಪೈಸೆ. ನಾನು ಬೆಲ್ಲ ಅಂತ ಹೇಳಿದೆ. ಒಂದು ಬಟ್ಟಿ ಅಕ್ಕಿ ಮತ್ತು 53 ಪೈಸೆಯನ್ನ ಮ್ಯಾಂಡೇಟರಿ ಆಗಿ ನನಗೆ ಕೊಡಬೇಕು ಅನ್ನುವಂಥದ್ದನ್ನ ತಾಕೀತು ಮಾಡ್ತಾನೆ. ಹಾಲೆ ತನ್ನ ಮನೆಗೆ ಕಾವಲುಗಾರನನ್ನು ನೇಮಿಸಿಕೊಂಡು ಚಾವಡಿಗಾರರಾಗಿ ಅವರನ್ನ ಕರೀತಾರೆ. ಇದನ್ನ ರಿಕ್ಟರ್ ಗೆಜೆಟರ್ ಆಫ್ ಕೂರ್ಗಲ್ಲಿ ಹೇಳ್ತಾನೆ. Talking about Mudduraja. Mudduraja was a real ruler. Okay, let him set right there. Called as the real ruler of Haleri dynasty, 1632 to 1681. The real ruler of Kodagu. Ruled from Haleri. The origin ಬಗ್ಗೆ ನಾನು ಹೇಳಿದ್ದೇನೆ. This Haleriya origin ಬಗ್ಗೆ. Realizing the strength, all Nayakas of Kodagu. All Nayakas of Kodagu. Nayakas ಅಂದ್ರೆ ಇಲ್ಲಿ ಒಕ್ಕ ನಾಯಕರು ಅಂತ ನಾವು ಹೇಳ್ತೇವೆ. ಒಕ್ಕ ನಾಯಕರು ಆಫ್ ಕೊಡಗು, somewhere around 18 ನಾಯಕಾಸ್ and 1 ಕರ್ನೆಂಬಾಬು ಅಂತ ಹೇಳಿ ಮಲಯಾಳಂ ಕೇರಳ ನಾಯಕ ಕರ್ನೆಂಬಾಬು. ದೇ ಆಲ್ ಸರೆಂಡರ್ಡ್ ಫಾರ್ ದಿಸ್ ಜಂಗಮ. ಹಳೆ ಕಾಲದಲ್ಲಿ ಮುದ್ದುರಾಜಕ್ಕಿಂತ ಹಿಂದೆ ಜಂಗಮಗೆ ಎಲ್ಲರೂ ಸರೆಂಡರ್ ಆಗ್ತಾರೆ. ದೆನ್ ಕೊಡಗಿನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬಿಕಮ್ಸ್ ದ ಆಫಿಷಿಯಲ್ ಲ್ಯಾಂಗ್ವೇಜ್. ಅಲ್ಲಿಯವರೆಗೆ ಇಟ್ ವಾಸ್ ಮಲಯಾಳಂ ಲ್ಯಾಂಗ್ವೇಜ್. ಮಲಯಾಳದಲ್ಲಿಯೇ ಎಲ್ಲ ಪತ್ರ ವ್ಯವಹಾರಗಳೆಲ್ಲ ಮಾಡ್ತಾ ಇದ್ದಿತ್ತು, ಮಲಯಾಳಂ ಲ್ಯಾಂಗ್ವೇಜ್. ಬಟ್ ಈಗ ಆಫ್ಟರ್ ದ ಕಮಿಂಗ್ ಆಫ್ ಹಾಲೇರೀಸ್, ಕನ್ನಡ ಲ್ಯಾಂಗ್ವೇಜ್ ಬಿಕಮ್ಸ್ ದ ಆಫಿಷಿಯಲ್ ಲ್ಯಾಂಗ್ವೇಜ್. ಡಾಕ್ಯುಮೆಂಟ್ಸ್ ಎಲ್ಲ ಕನ್ನಡ ಭಾಷೆಯಲ್ಲೇ ಇರುತ್ತೆ. ಮುದ್ದುರಾಜನ ಕಾಲದಲ್ಲಿ ಹಾಲೇರಿಯು ಪ್ರವರ್ಧಮಾನಕ್ಕೆ ಬರುತ್ತೆ, ಪರಾಕಾಷ್ಠೆಯನ್ನ ಪಡೆದುಕೊಳ್ಳುತ್ತೆ. ಹಿ ವಾಸ್ ಅ ಕಂಟೆಂಪರರಿ ಆಫ್ ಕಂಠೀರವ ನರಸಿಂಹರಾಜ ಒಡೆಯರ್, ನಮ್ಮ ಮೈಸೂರು ದೊರೆಗಳು. He was a contemporary.
ಯುದ್ಧನೂ ಆಗುತ್ತೆ. ಪಿರಿಯಾಪಟ್ಟಣದವರೆಗೆ ಕಂಠೀರವ ನರಸಿಂಹರಾಜ ಒಡೆಯರ್ ಬರ್ತಾರೆ, ಯುದ್ಧನೂ ಆಗುತ್ತೆ. ನಂಜರಾಯಪಟ್ಟಣದವರೆಗೆ ಮೈಸೂರು ಭಾಗಕ್ಕೆ ಸೇರಿಸ್ಕೊತಾರೆ ಒಡೆಯರ್ ಸಾಮ್ರಾಜ್ಯದವರು. ನಂಜರಾಯಪಟ್ಟಣವನ್ನ ಮುದ್ದುರಾಜನಿಗೆ ನೀಡ್ತಾರೆ. ಮುದ್ದುರಾಜನ ಕಾಲದಲ್ಲಿ ಹಾಲೇರಿಯಿಂದ ಮಡಿಕೇರಿಗೆ ಶಿಫ್ಟ್ ಆಗ್ತಾರೆ. ದೇ ಟ್ರಾನ್ಸ್ಫರ್ಡ್ ದೇರ್ ಕ್ಯಾಪಿಟಲ್ ಫ್ರಮ್ ಹಾಲೇರಿ ಟು ಮಡಿಕೇರಿ. Madikeri was original name of Madikeri is Muddurajana Keri. It was called as Muddurajana Keri. ಮಡಿಕೇರಿಗೆ ಬಂದಂತಹ ಮುದ್ದುರಾಜ he will build his palace, ಅವನ ಕೋಟೆಯನ್ನ ಮಣ್ಣಿನಲ್ಲಿ ಕಟ್ತಾರೆ. ಇಟ್ ಇಸ್ ಕಾಲ್ಡ್ as ಮಡ್ ಫೋರ್ಟ್ ಅಂತ ಹೇಳಿ. ಮುದ್ದುರಾಜನಿಗೆ 3 ದೇವಮಾಜಿ, ತನ್ನ ಪತ್ನಿಯ ಹೆಸರು ದೇವಮಾಜಿ, 3 ಗಂಡು ಮಕ್ಕಳು. ದೊಡ್ಡ ವೀರಪ್ಪ ಅಂತ ಹೇಳಿ ಹಿರಿಯಮ್ಮ. he becomes to go for becoming ದೊಡ್ಡ ವೀರ ರಾಜೇಂದ್ರ ಅಂತ ಹೇಳಿ, ದೊಡ್ಡ ವೀರಪ್ಪ ಅಂತ ಹೇಳಿ. ದೊಡ್ಡ ವೀರಪ್ಪ ಹುಟ್ಟಿದಾಗ ಮುದ್ದುರಾಜನ ಹೆಂಡತಿ ದೇವಮಾಜಿ ಕೆಳದಿಯ ಕ್ವೀನ್ ಆಗಿರ್ತಾರೆ. ಅಲ್ಲಿ ಕೆಳದಿಯ ನಾಯಕನಾದಂತಹ ಶಿವಪ್ಪ ನಾಯಕ ತಂಗಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು, ಆ ತಂಗಿಯ ಮಗನ ಒಂದು ಪಾಲನೆ ಪೋಷಣೆಗೆ ಏನ್ ಮಾಡ್ತಾರೆ, ಸುಳ್ಯವನ್ನ ದಾನವಾಗಿ ಮುದ್ದುರಾಜನಿಗೆ ಬಿಟ್ಕೊಡ್ತಾರೆ. ಸೊ ದಟ್ ಈಸ್ ಹೌ ಇವತ್ತು ಸುಳ್ಯ ಇಸ್ ನಾಟ್ ಅ ಪಾರ್ಟ್ ಆಫ್ ಕೊಡಗು, ಇಟ್ ಇಸ್ ಅ ಪಾರ್ಟ್ ಆಫ್ ದಕ್ಷಿಣ ಕನ್ನಡ. ಬಟ್ ಸುಳ್ಯವನ್ನ ಈ ಫೀಡಿಂಗ್ ಮಿಲ್ಕ್ಗೆ ಅಂದ್ರೆ ಹಸು ಕರುಗಳನ್ನ ಸಾಕೊಂಡು ಆ ದೊಡ್ಡ ವೀರಪ್ಪನ ಬೆಳವಣಿಗೆಗೆ, ಅವನ ಪಾಲನೆ ಪೋಷಣೆಗೆ ಸುಳ್ಯವನ್ನ ದಾನವಾಗಿ ಮುದ್ದುರಾಜನಿಗೆ ನೀಡ್ತಾರೆ. ದಟ್ ಈಸ್ ಹೌ ಸುಳ್ಯ, ಪುತ್ತೂರು ಎಲ್ಲ ಒಂದು ಕಾಲದಲ್ಲಿ ಟಿಲ್ 1837 ವರೆಗೆ ಇಟ್ ವಾಸ್ ಪಾರ್ಟ್ ಆಫ್ ಕೊಡಗು. ಆಫ್ಟರ್ ದಟ್ ಅಮರ ಸುಳ್ಯ ದಂಗೆ ಆಲ್ ದೋಸ್ ರೆಬಲ್ಸ್ ಹ್ಯಾಪನ್ಡ್. ಬ್ರಿಟಿಷರು ಸುಳ್ಯ ಪುತ್ತೂರನ್ನ ದಕ್ಷಿಣ ಕನ್ನಡಕ್ಕೆ ಸೇರಿಸ್ತಾರೆ. ಅಲ್ಲಿಯವರೆಗೆ ಸುಳ್ಯ ಪುತ್ತೂರಿನವರೆಗೆ ಇಟ್ ವಾಸ್ ಪಾರ್ಟ್ ಆಫ್ ಕೊಡಗು. ಸೊ ದೊಡ್ಡ ವೀರಪ್ಪ ಈ ರೀತಿ ದೊಡ್ಡ ವೀರಪ್ಪನಿಂದಾಗಿ ಸುಳ್ಯ ಬಿಕೇಮ್ ಪಾರ್ಟ್ ಆಫ್ ಹಾಲೇರಿ region. When ದೊಡ್ಡ ವೀರಪ್ಪ came into being, he brought out, Dodda Veerappa, when he came into being, he brought out lot of administrative reforms. He had divided the Kodagu into 28 nadus. He had divided Kodagu into 28 nadus. ನಾವೀಗ ಡಿಸ್ಟ್ರಿಕ್ಟ್ ಅಂತೆಲ್ಲ ಡಿವೈಡ್ ಮಾಡ್ತೀವಲ್ಲ, ದೊಡ್ಡ ವೀರಪ್ಪ ಬಂದ ನಂತರ ಕೊಡಗಿನಲ್ಲಿ ಒಂದು ಪೊಲಿಟಿಕಲ್ ಸಿಸ್ಟಮ್ ಅನ್ನ ಫ್ರೇಮ್ ಮಾಡ್ತಾರೆ, ಒಂದು ರಾಜಕೀಯ ರಚನೆಯನ್ನ ಕೊಡಗಿಗೆ ಕೊಡ್ತಾರೆ. 28 ನಾಡುಗಳಾಗಿ ಅದನ್ನ ವಿಂಗಡಣೆ ಮಾಡ್ತಾರೆ. ಈ ನಾಯಕರು ಹಳೆ ಕಾಲದಲ್ಲಿ ಕಡಂಗಗಳನ್ನೆಲ್ಲ ಕಟ್ಟಿದ್ರಲ್ಲ, ಅದೇ ಒಂದು ನಾಡು ಬಾರ್ಡರ್ ಆಗಿ ಮಾಡ್ತಾರೆ. ನಾಡುಗಳಿಗೆ ಇರುವಂತಹ ಗಡಿ ರೇಖೆಗಳು, ಪ್ರತಿಯೊಂದು ನಾಡಿಗೆ ತಕ್ಕಗಳನ್ನ ನೇಮಕ ಮಾಡ್ತಾರೆ. ತಕ್ಕ ನಾಡುಗೆ ತಕ್ಕಗಳನ್ನ ನೇಮಕ ಮಾಡುವಂಥದ್ದು. ನಾಡುಗೆ ತಕ್ಕ ಅಂದ್ರೆ ನಾಡುವಿನ ಮುಖ್ಯಸ್ಥ, ತಕ್ಕವನ್ನ ನೇಮಕ ಮಾಡ್ತಾರೆ. ಪ್ರತಿ ನಾಡುವಿನಲ್ಲಿ ಒಂದು ಮಹಾದೇವ ದೇವಸ್ಥಾನ, ಭಗವತಿ ದೇವಸ್ಥಾನ ಮತ್ತು ಕೆರೆಯನ್ನ ನಿರ್ಮಾಣ ಮಾಡ್ತಾರೆ. ಸಿ ನೌ ಸ್ಲೋಲಿ ಲಿಂಗಾಯತಿಸಮ್ ಸ್ಟಾರ್ಟೆಡ್ ಟು ಪೆನಿಟ್ರೇಟ್ ಇಂಟು ಕೊಡಗು, ಬಿಕಾಸ್ ಮೂಲತಃ ಇವರೆಲ್ಲರೂ ಲಿಂಗಾಯತ್ ಧರ್ಮವನ್ನ ಪಾಲನೆ ಮಾಡುವ, ಲಿಂಗಾಯತ್ ರಿಲಿಜನ್ ಅನ್ನ ಫಾಲೋ ಮಾಡುವಂಥದ್ದು, ಸೆಕ್ಟ್ ಅನ್ನ ಫಾಲೋ ಮಾಡುವಂಥವ್ರು. ಅವರು ಸಹ ಕೊಡಗಿನಲ್ಲಿ ಅವರದೇ ಆದಂತಹ ಒಂದು ನಂಬಿಕೆಯನ್ನ ಕೊಡಗಿನಲ್ಲಿ ಜಾರಿಗೊಳಿಸ್ತಾರೆ. ದಟ್ ಮೀನ್ಸ್ ಎವ್ರಿ ವಿಲೇಜ್ ಶುಡ್ ಹ್ಯಾವ್ ಅ ಮಹಾದೇವ ಟೆಂಪಲ್, ಅ ಶಿವ ಟೆಂಪಲ್. ಎವ್ರಿ ವಿಲೇಜ್ ಶುಡ್ ಹ್ಯಾವ್ ಅ ಭಗವತಿ ಆರ್ ಪೋವದಿ ಅಂತ ನಾವು ಹೇಳ್ತೇವೆ ಕೊಡಗಿನಲ್ಲಿ, ಪೋವದಿ ಟೆಂಪಲ್. ಅಂಡ್ ಎವ್ರಿ ಟೆಂಪಲ್ ಶುಡ್ ಹ್ಯಾವ್ ಅ ಕೆರೆ, ಅ ಟ್ಯಾಂಕ್ ಅಂತ ಹೇಳಿ. ಕೊನೆಗೆ ಈ ದೊಡ್ಡ ವೀರಪ್ಪನ ಕಾಲದ ಕೊನೆಯ ಕಾಲದಲ್ಲಿ ಕೊಡಗಿನಲ್ಲಿ ಸುಮಾರು 35 ನಾಡುಗಳಿವೆ. ಇವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಹೆಗ್ಡೆಲ್ಲಿ ಇನ್ಸ್ಕ್ರಿಪ್ಷನ್, ಸೋಮಾರ್ಪೇಟೆಯ ಹೆಗ್ಡೆಲ್ಲಿ ಇನ್ಸ್ಕ್ರಿಪ್ಷನ್ ಒಂದು ಉತ್ತಮವಾದಂತಹ ಒಂದು ಆಧಾರ. ನೆಕ್ಸ್ಟ್ ಲಿಂಗರಾಜೇಂದ್ರ. ಲಿಂಗರಾಜೇಂದ್ರ ಫ್ರಮ್ 1811 to 1820. ಲಿಂಗರಾಜೇಂದ್ರ is known for his ಹುಕುಂನಾಮಾಸ್. 54 ಅಡ್ಮಿನಿಸ್ಟ್ರೇಟಿವ್ ರೆಗ್ಯುಲೇಷನ್ಸ್ ಅನ್ನ ಜಾರಿಗೊಳಿಸ್ತಾರೆ. ಹುಕುಂನಾಮಾಸ್ ಅಂತ ಹೇಳಿ ಅದನ್ನ ಕರಿತೇವೆ. ರಾಬರ್ಟ್ ಕೋಲ್ ತನ್ನ ಒಂದು ಪುಸ್ತಕ ಮ್ಯಾನ್ಯುಯಲ್ ಆಫ್ ಕೂರ್ಗ್ ಸಿವಿಲ್ ಲಾ ಲಿಂಗರಾಜನ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಲಿಂಗರಾಜೇಂದ್ರನ ಕಾಲದಲ್ಲಿ ಮಡಿಕೇರಿಯಲ್ಲಿ, ಇವತ್ತು ಸ್ಥಿತವಾಗಿರುವಂತಹ DC ಆಫೀಸ್ ಮಡಿಕೇರಿಯಲ್ಲಿ 1812 ಅದನ್ನ ಕಟ್ತಾರೆ. ಮಡಿಕೇರಿ ಕೋಟೆಯನ್ನ ಲಿಂಗರಾಜೇಂದ್ರ ಕಟ್ಟಿರುವಂತದ್ದು. 1820 ಇದು ಓಂಕಾರೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಓಂಕಾರೇಶ್ವರ ದೇವಾಲಯ.
ವಿರಾಜಪೇಟೆಯಲ್ಲಿ ಅನೇಕ ಚರ್ಚ್ಗಳು, ಇಗರ್ಜಿಗಳು, ಚಾಪಲ್, ಟೆಂಪಲ್, ಕಾನ್ವೆಂಟ್ಸ್ ಗಳನ್ನ ನಿರ್ಮಾಣ ಮಾಡ್ತಾರೆ. ಬಿಕಾಸ್ ದೇ ಹ್ಯಾಡ್ ಕೈಂಡ್ ಆಫ್ ಬ್ರಿಟಿಷ್ ಇನ್ಫ್ಲುಯೆನ್ಸ್. ಬಾರ್ಡರ್ ಅಲ್ಲೆಲ್ಲ ಬ್ರಿಟಿಷರ್ಸ್ ಇದ್ರು ಮೈಸೂರಿನಲ್ಲಿ. ಸೊ ದೇ ಹ್ಯಾಡ್ ದ ಇನ್ಫ್ಲುಯೆನ್ಸ್. ಸೊ ಹಾಗಾಗಿ ವಿರಾಜಪೇಟೆಯಲ್ಲಿ ಚರ್ಚ್ಗಳು, ಕಾನ್ವೆಂಟ್ಗಳು ಬಂದ್ರು. ಅದಕ್ಕೆ ಸಂಬಂಧಪಟ್ಟಂತಹ ದಾನಪತ್ರಗಳು ಈಗಲೂ ಇದಾವೆ. ದೀಸ್ ಪೀಪಲ್ ಹ್ಯಾವ್ ಡೊನೇಟೆಡ್ ದ ದಾನಪತ್ರಾಸ್ ಫಾರ್ ದೆಮ್. ಪಾಡಿ ಇಗ್ಗುತ್ತಪ್ಪ ಟೆಂಪಲ್, one of the revered temple in Coorg and the Kodavas, ಪಾಡಿ ಇಗ್ಗುತ್ತಪ್ಪ ಟೆಂಪಲ್ ಅಂತ ಹೇಳಿ. ಅಲ್ಲಿ ಒಂದು ಸಿಲ್ವರ್ ಎಲಿಫೆಂಟ್ ಅನ್ನ ಕೊಡ್ತಾರೆ. ಆ ಸಿಲ್ವರ್ ಎಲಿಫೆಂಟ್ ಅಲ್ಲಿ ಅವನು ದಾನವನ್ನ ಮಾಡ್ತಾನೆ. ಸಿಲ್ವರ್ ಎಲಿಫೆಂಟ್ ಅನ್ನ ದಾನವನ್ನ ಮಾಡುವಂಥದ್ದು. ಅಲ್ಲಿ ತನ್ನ ಇನ್ಸ್ಕ್ರಿಪ್ಷನ್ಸ್ ಅನ್ನ ರಚನೆ ಮಾಡಿದ್ದಾನೆ. ಟಾಕ್ಸ್ ಅಬೌಟ್ ದ ಹಂಟಿಂಗ್ ದಟ್ ಹ್ಯಾಪನ್ಡ್ ನಿಯರ್ ಕಕ್ಕಬ್ಬೆ ಅಂತ ಹೇಳಿ ಒಂದು ಜಾಗ ಉಂಟು. ದಟ್ ಹ್ಯಾಪನ್ಡ್ ಇನ್ ದ ಹಿಲ್ಸ್, ಅರಿಯಂಡಮೋಲ್ ಹಿಲ್ಸ್. ಆ ಒಂದು ಘಟನೆಯ ಬಗ್ಗೆ ಆ ಎಲಿಫೆಂಟ್, ಸಿಲ್ವರ್ ಎಲಿಫೆಂಟಿನ ಮೇಲೆ ಆತ ಬರೆದಿರ್ತಾನೆ. ಮೋಗ್ಲಿಂಗ್, ಹಿ ಸ್ಪೀಕ್ಸ್ ವೊಲುಮಿಯಸ್ ಅಬೌಟ್ ಲಿಂಗರಾಜೇಂದ್ರ. ಹರ್ಮನ್ ಮೋಗ್ಲಿಂಗ್ ಅಂತ ಹೇಳಿ ಜರ್ಮನ್ ಪಾದ್ರಿ ಕೊಡಗಿಗೆ ಬಂದಾಗ ಲಿಂಗರಾಜೇಂದ್ರನ ಬಗ್ಗೆ ಅವನು ತನ್ನ ಪುಸ್ತಕದಲ್ಲಿ ಲಿಂಗರಾಜೇಂದ್ರನ ಆಡಳಿತ ಶೈಲಿಯ ಬಗ್ಗೆ ಹೇಳ್ತಾನೆ. ಅಂಡ್ ದಿಸ್ ಪರ್ಸನ್ ಕಾಲ್ಡ್ ಲಿಂಗರಾಜೇಂದ್ರ ಹಿಮ್ಸೆಲ್ಫ್ ವಾಸ್ ಅ ಸ್ಕಾಲರ್. ಸೊ ಹಿ ರೋಟ್ ವಿವೇಕ ಚಿಂತಾಮಣಿ, ಕನ್ನಡ ಪೋಯಂ. ವಿವೇಕ ಚಿಂತಾಮಣಿ ಎನ್ನುವಂತಹ ಕಲೆಕ್ಷನ್ ಆಫ್ ಕನ್ನಡ ಪೋಯಮ್ಸ್ ಅನ್ನ ಬರೀತಾರೆ. ನೆಕ್ಸ್ಟ್ ಕಮ್ಸ್ ಚಿಕ್ಕವೀರ ರಾಜೇಂದ್ರ ಅಂತ ಹೇಳಿ. ಚಿಕ್ಕವೀರ ರಾಜೇಂದ್ರ 1820 to 1830. 1820 to 1834. The last ruler of Haleri dynasty. Last ruler, and we feel very sorry to talk about Chikkavira Rajendra, because that was the end of real Kodagu antane. After that, the colonial administration started to come to Coorg. 24th April 1834, he was deposed and exiled by Britishers. ಯಾಕಂದ್ರೆ 1831 ನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೂರನೇ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಪದಚ್ಯುತಿಗೊಳಿಸ್ತಾರೆ ಬ್ರಿಟಿಷರು. ಅಂಡ್ ಹವಣಿಸ್ತಾ ಇರ್ತಾರೆ ಹೇಗೆ ಕೊಡಗಿನಲ್ಲೂ ಸಹ ಅಲ್ಲಿನ ಮೂಲ ದೊರೆಯನ್ನ ಪದಚ್ಯುತಿಗೊಳಿಸ್ಬೇಕು ಅಂತ ಹೇಳಿ. ಬ್ರಿಟಿಷರ್ಸ್ ಬಾರ್ಡರ್ ಆಗಿರೋದ್ರಿಂದಾಗಿ ಅವರೆಲ್ಲಾ ರೀತಿಯಾದಂತಹ ಸ್ಟ್ರಾಟಜಿನೇ ಅಪ್ಲೈ ಮಾಡ್ತಾ ಇರ್ತಾರೆ. ವೆರಿ ಸಾರಿ ಟು ಸೇ ದಟ್ ಚಿಕ್ಕವೀರ ರಾಜೇಂದ್ರ ಅವರಿಗೆ ತಮ್ಮದೇ ನಾಯಕರು ಬಂಡಾಯವನ್ನ ಹೋಗ್ತಾರೆ. ಮಿಸ್ ಮ್ಯಾನೇಜ್ಮೆಂಟ್, ಇವನ್ ಕೈಲಿ ಆಳ್ವಿಕೆಯನ್ನ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬ್ರಿಟಿಷರು ಚಿಕ್ಕವೀರ ರಾಜೇಂದ್ರನ ಮೇಲೆ ದಾಳಿಯನ್ನ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಕೂರ್ಗ್ ವಾರ್ ಅಂತ ಹೇಳಿ. ಇಟ್ ಈಸ್ ಕಾಲ್ಡ್ ಎಸ್ ಕೊಡಗು ಯುದ್ಧ. ಡ್ಯೂರಿಂಗ್ ದ ಟೈಮ್ ಆಫ್ ವಿಲಿಯಂ ಬೆಂಟಿಕ್ ನ ಕಾಲದಲ್ಲಿ ಕೊಡಗು ಯುದ್ಧ 1834 ಅಲ್ಲಿ ಜರುಗುತ್ತೆ. ವಿಲಿಯಂ ಬೆಂಟಿಕ್ ಮೈಸೂರು ಭಾಗದಿಂದ ಎಲ್ಲೋ ಊಟಿಗೆ ಹೋಗ್ತಾ ಇರ್ತಾನೆ. ಗುಂಡ್ಲುಪೇಟೆಯಲ್ಲಿ ಬಿಡಾರ ಮೊಕ್ಕಾಂ ಹೂಡಿದ ಸಂದರ್ಭದಲ್ಲಿ ಕೊಡಗಿನ ದಂಗೆಯ ಬಗ್ಗೆ ತಿಳಿಯುತ್ತದೆ. ಕೊಡಗಿನ ನಾಯಕರು, ರೈತರು ಎಲ್ಲರೂ ಚಿಕ್ಕವೀರ ರಾಜೇಂದ್ರನ ಮೇಲೆ ಎರಗಿರ್ತಾರೆ. ಯಾಕಂದ್ರೆ ಕಂದಾಯ ವ್ಯವಸ್ಥೆ ಜಾಸ್ತಿ ಇರುತ್ತೆ, ಒಂದು ಕಂದಾಯ. So the people were not happy, and this news was heard by William Bentinck. Immediately William Bentinck will send his commander James Fraser ಹೋಗುವ ದಂಗೆಯನ್ನ ಹತ್ತಿಕ್ಕೂ ಚಿಕ್ಕವೀರ ರಾಜೇಂದ್ರನ ಪದಚ್ಯುತಿಗೊಳಿಸುವಂತೆ. That is how James Fraser from Gundlupete, he goes to Coorg. Immediately they will have a battle. ಚಿಕ್ಕವೀರ ರಾಜೇಂದ್ರನಿಗೆ. ಚಿಕ್ಕವೀರ ರಾಜೇಂದ್ರ ಯುದ್ಧದಲ್ಲಿ ಪಲಾಯನಗೈದು ನಾಲ್ಕನಾಡು ಅರಮನೆ ಅಂತೇಳಿ ಕೊಡಗಿನಲ್ಲಿ ಇದೆ. I forgot to mention about that or show the picture in the PPT. ನಾಲ್ಕನಾಡು ಅರಮನೆ ಅಂತ. ಓಕೆ, ಅಲ್ಲಿ ಹೋಗಿ ಔತ್ಕೋತಾನೆ. ನಾಲ್ಕನಾಡು ಅರಮನೆಯಲ್ಲಿ ಹೋಗಿ ಔತ್ಕೋತಾನೆ. ಬ್ರಿಟಿಷರ್ಸ್ ಅವರನ್ನು ಹುಡುಕಿ ಫೈನಲಿ ಅವನನ್ನ ಪದಚ್ಯುತಿಗೊಳಿಸಿ ಜೇಮ್ಸ್ ಸ್ಟುವರ್ಟ್ ಫ್ರೇಸರ್ ಅನ್ನ ಕೊಡಗಿನ ಫಸ್ಟ್ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. Heartbroken, Chikkavira Rajendra, he wanted to fight against the British injustice. He said that I am going to put a case against the Queen. ನಿಮ್ಮ ವಿರುದ್ಧ ನಾನು ಹೋರಾಟವನ್ನ ಮಾಡ್ತೇನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹೋರಾಟ ಮಾಡೋದು, ನಾಟ್ ದ ಕ್ವೀನ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ನನ್ನ ಇಂಜಸ್ಟಿಸ್ ಮಾಡಿದ್ದಾರೆ ಅಂತ ಹೇಳಿ. ಅದಕ್ಕೆ ಅವನು ಸ್ವಲ್ಪ ಕಾಲ ಬನಾರಸ್ಗೆ ಹೋಗ್ತಾನೆ. ಹಾಲೇರಿ, ಮಡಿಕೇರಿನೆಲ್ಲ ಬಿಟ್ಟು ಯಾವ ಊರಲ್ಲಿ ಹಾಲೇರಿ ಅವರು ಬಂದು ಇಷ್ಟೆಲ್ಲ ಅವರು ಅಭಿವೃದ್ಧಿಗೊಳಿಸಿ ಕೊಡಗಿನಲ್ಲೇ ಅವರನ್ನ ಅಲ್ಲಿಂದ ಓಡಿಸಿ ಬ್ರಿಟಿಷರು. ದೇ ವೆಂಟ್ ಟು ಬನಾರಸ್ ಅಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದು ಅಲ್ಲಿಂದ ಆತ ಲಂಡನ್ಗೆ ಹೋಗ್ತಾನೆ. ಅವನು, ಅವನ ಹೆಂಡತಿ
ಮತ್ತೆ ಮಗಳು ವಿಕ್ಟೋರಿಯಾ ಗೌರಮ್ಮ ಅಂತ ಹೇಳಿ 7 ವರ್ಷದ ಪುಟ್ಟ ಬಾಲಕಿಯನ್ನ ಕರ್ಕೊಂಡು ಶಿಪ್ ಅಲ್ಲಿ ಲಂಡನ್ಗೆ ಹೋಗ್ತಾರೆ ಟು ಫೈಟ್ ಕೇಸ್ ಅಗೇನ್ಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇದ್ದ ಬದ್ದ ಕಾಸನ್ನು ಅಲ್ಲಿ ಕಳ್ಕೊಬಿಡ್ತಾನೆ ಲಂಡನ್ನಿನಲ್ಲಿ. ದೆನ್ ಹಿ ವಿಲ್ ಲೂಸ್ ಹಿಸ್ ಕಾಸ್ಟ್, ವಿಲ್ ಬಿಕಮ್ ಅ ಕ್ರಿಶ್ಚಿಯನ್ ದೇರ್ ಇನ್ ಲಂಡನ್. ಅವನ ಜೊತೆನೂ ಅಡಿಗೆ ಭಟ್ರನ್ನೆಲ್ಲ ಕರ್ಕೊಂಡು ಹೋಗಿರ್ತಾನೆ, ಸುಮಾರು 7 ಜನ ಅಡಿಗೆ ಭಟ್ರು. ದೇ ವೇರ್ ಆಲ್ ವೆಜಿಟೇರಿಯನ್ಸ್. ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದ್ರೆ ಅವರ ಅಡಿಗೆ ಭಟ್ರು, ಇವನು ಲಂಡನ್ನಿನ ಒಂದು ಹೋಟೆಲ್ ಅಲ್ಲಿ ತಂಗಿದ್ದಾಗ ಅಡಿಗೆ ಭಟ್ರು ಹೋಟೆಲಿನ ಹೊರಗಡೆ ಬ್ಯಾಕ್ ಯಾರ್ಡ್ ಅಲ್ಲಿ ಏನಂದ್ರೆ ಹಿತ್ಲಲ್ಲಿ ಅವ್ರು ಅಡಿಗೆ ಮಾಡ್ಕೊಳ್ಳೋದು. ರಾತ್ರಿ ಮಲಗಬೇಕು, ಅವ್ರಿಗೆ ಆಶ್ರಯ ಇಲ್ಲ, ಯಾಕಂದ್ರೆ ಇವನ ಹತ್ರ ದುಡ್ಡು ಕಾಸೇ ಇಲ್ಲ. ಸೊ ದೇ ಟು ಸ್ಟೇ, ಎಲ್ಲ ಹೋಟೆಲಿಂದ ಎಲ್ಲ ರೆಸ್ಟೋರೆಂಟ್ ಇಂದ ಎಲ್ಲ ಹೋದ್ಮೇಲೆ ಟೇಬಲ್ ಕೆಳಗಡೆ ಇವನ ಅಡಿಗೆ ಭಟ್ರು ಬಂದು ಮಲ್ಕೊಳ್ತಾ ಇದಂತೆ, ಬಿಕಾಸ್ ದೇ ವರ್ ಆಲ್ ವೆಜಿಟೇರಿಯನ್. ಬಟ್ ವೀರರಾಜೇಂದ್ರ, ಚಿಕ್ಕ ವೀರರಾಜೇಂದ್ರ, he disowned his caste and he became a Christian. Within few months, 6 months, ಲಂಡನ್ಗೆ ಹೋಗಿ 6 months ಅಲ್ಲೇ ಈತನಿಗೆ ಟ್ಯೂಬರ್ಕ್ಯುಲೋಸಿಸ್ ಬಂತು, ಇವನು ಸತ್ತು ಹೋದ. ಅದಾಗಿ ಸ್ವಲ್ಪ ತಿಂಗಳಲ್ಲಿ ಇವನ ಹೆಂಡತಿಯು ಸತ್ತೋಯ್ತು. ವಿಕ್ಟೋರಿಯಾ ಗೌರಮ್ಮ became couple. She became an orphan. Then she was adopted by Queen Victoria. She was adopted by Queen Victoria there in London. She was baptized to Christianity. ಆಮೇಲೆ ಅವಳನ್ನ ಸಾಕಿ ಸಲಹಿದ್ರು ಮೇಜರ್ ಡ್ರಮಂಡ್ ಅಂತ ಹೇಳಿ. ದೆನ್ ಶಿ ಗಾಟ್ ಮ್ಯಾರಿಡ್ ಟು ಜಾನ್ ಕ್ಯಾಂಬಲ್ ಅಂತ ಹೇಳಿ 1857 ಅಲ್ಲಿ ಜಾನ್ ಕ್ಯಾಂಬಲ್ ಅಂತ ಹೇಳಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನ ಮಣಿಸ್ತಾರೆ, ಸೋಲಿಸ್ತಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನ ಯುದ್ಧ ರಣರಂಗದಲ್ಲಿ ಅವರ ವಿರುದ್ಧ ಫೈಟ್ ಮಾಡಿರುವಂತ ಅದೇ ಜಾನ್ ಕ್ಯಾಂಬಲ್ ಅನ್ನ ಹೀಗೆ ಮದುವೆ ಆಗ್ತಾರೆ. 23 years old ವಿಕ್ಟೋರಿಯಾ ಗೌರಮ್ಮ. She had proposals to marry Ranjit Singh's son, Maharaja Dalip Singh also. But he wanted to marry a white lady. So he rejected her proposal. Disheartened, she got married to John Campbell. And within few years, Victoria Gauramma also died. So that is the end of 1830, end of Haleri dynasty, end of history of Kodagu. And a new era begins, the colonial administration in begins with James Fraser. Then James Fraser ಸುಮಾರು 6 ತಿಂಗಳ ಕಾಲ ಮಾತ್ರ ಅವನು ಇರ್ತಾನೆ ಕೊಡಗಿನಲ್ಲಿ. ಆಫ್ಟರ್ ದಟ್ ಲೇ ಹಾರ್ಡಿ ಅಂತ ಬರ್ತಾರೆ. ದೆನ್ ಲಾಟ್ ಆಫ್ ಡೆವಲಪ್ಮೆಂಟ್ ಹ್ಯಾಪನ್ಸ್. 1956 ಅಲ್ಲಿ Coorg gets merged to the Indian Union. ತುಂಬಾ ಹೇಳಲಿಕ್ಕೆ ಹೋಗಲ್ಲ, ಟೈಮ್ ಇಸ್ ಆಲ್ರೆಡಿ